ಹಾಯ್ ಶ್ವೇತಾ ಅವರೇ, ಹೆಂಗಿದ್ದೀರಾ? ಆರಾಮಿದ್ದೀನಿ, ಥ್ಯಾಂಕ್ ಯು. ಶ್ವೇತಾ ಅವರೇ, ಡೈರೆಕ್ಟರ್ ಮಾತಾಡುವಾಗಲೇ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬಾ ಭಾವುಕರಾಗಿದ್ರಿ. ಹೋಪ್ ಸಿನಿಮಾ ನಿಮಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ? KS ಅಧಿಕಾರಿಯ ಪಾತ್ರ ಆಗಿರಬಹುದು ಅಥವಾ ಇಡೀ ಸಿನಿಮಾ ಅಂತ ಬಂದಾಗ ನೀವೆಷ್ಟು ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ? ಮೊದಲನೇದಾಗಿ ನೆರೆದಿರ್ತಕ್ಕಂಥ ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಗುರು ಹಿರಿಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ, ನಮ್ಮ ಸಿನಿಮಾದ ಎಲ್ಲ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಸಚ್ ಲವ್ಲಿ ಇಂಟ್ರಡಕ್ಷನ್. 7 ವರ್ಷದ ನಂತರ ನನ್ನ ಸಿನಿಮಾ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ನನಗೆ. ಸಿನಿಮಾ ರಂಗಕ್ಕೆ ನನ್ನ ಮದುವೆಯ ನಂತರ ನಾನು ಪ್ರವೇಶ ಮಾಡಿದ್ದು. ತುಂಬಾ ಕಷ್ಟಗಳನ್ನು ನಾನು ಎದುರಿಸಿ, ನನ್ನ ಕನಸು ಏನಿದೆ, ನನ್ನ ಆಸೆ ಏನಿದೆ, ಮದುವೆಯಾದ ನಂತರ ಕೂಡ ಒಬ್ಬ ಮಹಿಳೆ ಆಕೆಯ ವೃತ್ತಿ ಜೀವನವನ್ನು ರೂಪಿಸ್ಕೊಳ್ಬಲ್ಲು ಅಂತ ಹೇಳಿ ಅದೊಂದು ಸಾಧಿಸಿದ್ದೀನಿ ಅನ್ನೋ ಒಂದು ಸಮಾಧಾನ ನನಗಿದೆ ಮನಸ್ಸಲ್ಲಿ. ಅದರ ಜೊತೆಗೆ ಇನ್ನೊಂದು ತುಂಬಾ ಕಷ್ಟವಾದ ಘಟ್ಟ ಏನಂತಂದರೆ, ತಾಯಿಯಾದ ನಂತರ ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಈ ಕಲಾವಿದೆಯಾಗಿ, ಅದರಲ್ಲೂ ಮುಖ್ಯ ಭೂಮಿಕೆಯಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದು ಬಹಳನೇ ಚಾಲೆಂಜಿಂಗ್ ಆ್ಯಂಡ್ ವೆರಿ ವೆರಿ ಡಿಫಿಕಲ್ಟ್. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ಇದುವರೆಗೂ ಇದನ್ನು ಯಾರು ಮಾಡಿದಾರೋ ಅವ್ರಿಗೆ ಖಂಡಿತವಾಗಿಯೂ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸಹ ಬಹಳಷ್ಟು ಕಷ್ಟಪಟ್ಟಿದ್ದೆ. ಹೇಗೆ ಅಂತಂದರೆ, ಅದು ಮೆಂಟಲಿ ನಮ್ಮನ್ನು ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಏಕೆಂತಂದರೆ ಹೆಣ್ಣು ಮಕ್ಕಳು ಏನನ್ನಾರೋ ಮಾಡೋದಕ್ಕೆ ಈ ಸಮಾಜದಲ್ಲಿ ಹೊರಟಾಗ, ಪ್ರತಿ ಬಾರಿ ನಾನು ವೇದಿಕೆ ಮೇಲೆ ಬಂದಾಗಲೂ ಹೇಳ್ತೀನಿ, ಎಲ್ಲ ಮನುಷ್ಯನಿಗೂ ಚಾಲೆಂಜಸ್ ಇದ್ದೇ ಇರುತ್ತೆ, ಆದರೆ ಹೆಣ್ಣಿಗೆ ಅದು ಡಬಲ್ ಅಷ್ಟೇ. 100% ಅಂದರೆ ಇಲ್ಲಿ 200% ಗ್ಯಾರಂಟಿ ನಮಗೆ. ಸೊ ಹೀಗಿರುವಾಗ ನನಗೆ ಮಗುವಾದ ನಂತರ ಅಫ್ಕೋರ್ಸ್ 1-2 ವರ್ಷ ನಾನು ನನ್ನ ಮಗಳ ಆರೈಕೆನಲ್ಲೇ ತುಂಬಾ ಮುಳುಗೋಗಿದ್ದೆ. ಏಕೆಂತಂದರೆ ಅದು ನನ್ನ ಮುಖ್ಯವಾದ ಪ್ರಯಾರಿಟಿ ಆಗಿತ್ತು, ನನ್ನ ಮಗು. ಸೊ ಹಾಗಾಗಿ ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಐ ವಾಸ್ ಜಸ್ಟ್ ಇನ್ ದಟ್ ವರ್ಲ್ಡ್. ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒಂಥರ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಾಯಂದ್ರಿಗೆ ಮಾತ್ರ ಗೊತ್ತದು, ತಂದೆಯಂದ್ರಿಗೂ ಗೊತ್ತಾಗಲ್ಲ. ಆ ಥರದ್ದೊಂದು ಪ್ರಪಂಚ ಅದು. ಅದ ನಂತರ ಯಾವಾಗ ನಾನು ಈಗ ಮತ್ತೆ ನನ್ನ ವೃತ್ತಿ ಜೀವನವನ್ನು ಶುರು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ನೋ, ಆಗ ಮತ್ತೊಂದಷ್ಟು ದೇವರ ದಯೆಯಿಂದ, ಅದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ, ಪಾತ್ರಗಳು ಬರೆಯೋಕ್ಕೆ ಶುರುವಾಯಿತು. ಕಿರುಗೂರಿನ ಗಾಯಾಳಿಗಳು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಒಂದಷ್ಟು ಹಳ್ಳಿ ಪಾತ್ರಗಳು ಬರಲಿಕ್ಕೆ ಶುರುವಾಯಿತು. ಮತ್ತು ಟೈಪ್ ಕಾಸ್ಟ್ ಆಗೋದು ಬೇಡ ಅನ್ನೋದು ನನ್ನ ಮುಂಚಿಂದ ನನ್ನ ಒಂದು ಪ್ರಯತ್ನ. ಪ್ರತಿಯೊಂದು ಸಿನಿಮಾ ನಂತರ ಟೈಪ್ ಕಾಸ್ಟ್ ಆಗದಿರೇ ವಿಭಿನ್ನವಾದ ಪಾತ್ರಗಳ ಮೂಲಕ ನಾನು ನಮ್ಮ ಆಡಿಯನ್ಸ್ ಮುಂದೆ ಬರಬೇಕು ಅನ್ನೋ ಒಂದು, ಎಲ್ಲ ಕಲಾವಿದರಿಗೂ ಅದು ಆಸೆ ಇರುತ್ತೆ. ಸೊ ಹಾಗೆ ನನಗೊಂದು ಆ ಒಂದು ಹಠ. ಹೀಗಿರುವಾಗ ಅಂಬರೀಷ್ ಸರ್ ನನಗೆ ಈ ಹೋಪ್ ಕಥೆನ ತೊಗೊಂಡು ಬಂದರು. ಸರ್ ಹೇಳಿದ್ರು, ಒಂದು ವೈಯಕ್ತಿಕವಾಗಿಯೂ ಸಹ ನನಗೆ ಐ ವಾಸ್ ವೆರಿ ಇಮೋಷ್ನಲ್. ಯಾಕೆಂತಂದರೆ ತಾಯಿ ಆಗಿದ್ದರೂ ಸಹ ಅದು ಮ್ಯಾಟ್ರ್ ಆಗಲಿಲ್ಲ. ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ, ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದಾಗ ಇದು ಸಾಧ್ಯ ಅನ್ನೋದನ್ನು ನಾವು ಹಿರಿಯರಲ್ಲಿ ನೋಡಿದ್ದೀವಿ. ಸೊ ಅದನ್ನು ನಾವು ರೂಢಿಸ್ಕೊಂಡಾಗ, ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಅದು ಸಾಧ್ಯ ಅಂತ ಅನ್ನಿಸುತ್ತಲ್ಲ ನಮಗೆ. ಆ ಒಂದು ಪುಳಕ ನನಗಾಗಿತ್ತು ಅವತ್ತಿನ ದಿನ. ಅದರ ಜೊತೆಗೆ ಅಫ್ಕೋರ್ಸ್ ಈ ಒಂದು ಕಥೆ ತುಂಬಾ ಮುಖ್ಯವಾದ ಕಥೆ, ಸಮಾಜದಲ್ಲಿ ಕಣ್ಣು ತೆರೆಸುವಂತಹ ಸಿನಿಮಾಗಳು ಬರಬೇಕು ಅನ್ನೋ ಏನೋ ಒಂದು ಆಸೆ ಇದೆ ಕಲಾವಿದೆಯಾಗಿ. ಈ ಒಂದು ಪಾತ್ರದ ಮೂಲಕ ಮತ್ತೊಂದಷ್ಟು ಜನಗಳಲ್ಲಿ, ಸಮಾಜದಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡೋದು, ಮತ್ತೊಂದು ಚಾನ್ಸ್ ಸಿಕ್ತಲ್ಲ ನನಗೆ, ಅದೊಂದು ಪುಳಕ. ಇದರ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ವರ್ಷಾ ಸಂಜೀವ್, ಹುಡುಗಿ, ಅದು ಚಿಕ್ಕ ಹುಡುಗಿ, ಜೊತೆಗೆ ನಮ್ಮ ದೇಶದ ಯಂಗೆಸ್ಟ್ ಸ್ನೂಕರ್ ಚಾಂಪಿಯನ್ ಆಕೆ. ಸೊ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ಕೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ ತಗೊಂಡು
ಸಿನಿಮಾ ಮಾಡೋದಕ್ಕೆ, ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ನನಗೆ ಇದಕ್ಕಿಂತ ಇನ್ನೇನು ಬೇಕು. ಸೊ ಐ ವಾಸ್ ಸೋ ಹ್ಯಾಪಿ ದಟ್ ಡೇ, ಸೋ ಇಮೋಷ್ನಲ್ ದಟ್ ಡೇ. ಇನ್ನೊಂದು ಥಾಟೇ ಬರಲಿಲ್ಲ ನನ್ನ ತಲೆಗೆ. ಐ ವಾಸ್ ಲೈಕ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಅಫ್ಕೋರ್ಸ್ ಐ ವಾಸ್ ಸೋ ಹ್ಯಾಪಿ. ಇನ್ನೂ ನನಗೆ ಪಾತ್ರಗಳು ಯಾರು ಮಾಡ್ತಿದ್ದಾರೆ ಏನೂ ಗೊತ್ತಿರಲಿಲ್ಲ ಡೀಟೇಲ್ಸ್, ಬರೀ ನನ್ನ ಪಾತ್ರ ಮತ್ತು ಕಥೆ ಆ್ಯಂಡ್ ಇಷ್ಟೇ ಗೊತ್ತಿತ್ತು ನನಗೆ. ನಂತರ ಅಂಬರೀಷ್ ಸರ್ ನನಗೆ ಯಾವಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಯಾವಾಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅವ್ರ ಜೊತೆಗೆ, ನನಗೆ ಸುನಿ ಸರ್ ತುಂಬ ನೆನಪು ಬರೋರು. ಇವತ್ತಿಗೂ ಸಹ ಆ್ಯಕ್ಚುಲಿ ನಾನು ಅವ್ರಿಗೂ ಹೇಳಿದ್ದೀನಿ ಅದನ್ನು, ತುಂಬ ನೆನಪು ಬರೋದು. ಯಾಕೆಂತಂದರೆ ಆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಸುನಿ ಸರ್ಗೆ, ನನ್ನ ಕಡೆಯಿಂದ ಇರೋ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಆ ಒಂದು ಪ್ಲೇಸ್ಮೆಂಟ್ಗೆ ನಮ್ಮ ಅಂಬರೀಷ್ ಸರು ಬರ್ತಾರೆ. ಯಾಕೆಂತಂದರೆ ಈ ಒಂದು ಸಬ್ಜೆಕ್ಟ್ ಏನಿದೆ ಇದು ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಇಂಥ ಸಬ್ಜೆಕ್ಟ್ಗಳನ್ನ ಹ್ಯಾಂಡ್ಲ್ ಮಾಡೋ ರೀತಿ ನಮಗೆ ಅದರ ಬಗ್ಗೆ ಒಳ ಹೊರ ಗೊತ್ತಿರಬೇಕು. ಇಲ್ಲಾಂತಂದರೆ ಸುಮ್ಮನೆ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡೋದು, ಇನ್ನೊಂದು ಬಿಲ್ಡಪ್ಪು ಈ ಥರದ್ದೆಲ್ಲ ಹೇಗೋ ನಿಭಾಯಿಸ್ಬೋದು, ಆದರೆ ಇದನ್ನು ಆಗಲ್ಲ, ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಸೊ ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾನು ಖಂಡಿತವಾಗಿಯೂ ಚಿರಋಣಿ. ಈ ಜರ್ನಿಯಲ್ಲಿ ಮೊದಲನೇ ದಿನದಿಂದ ನಾನು ಯಾವತ್ತೂ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ನಲ್ಲ, ಆವತ್ತಿನ ದಿನದ ಇವತ್ತಿನವರೆಗೂ ನಾನು ಈ ವಿಷಯನ ತುಂಬಾ ಸ್ಟ್ರಾಂಗಾಗಿ ಅಂಡರ್ಲೈನ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರು ಇದ್ದಾರಲ್ಲ, ನನಗೆ ತುಂಬಾ ಬೆಂಬಲ ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಗತ್ತೆ. ಯಾಕೆಂತಂದರೆ ಒಂದು ಕನ್ನಡದ ಹೆಣ್ಣು ಕಲಾವಿದೆ ಸಿನಿಮಾ ರಂಗದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡು ಜನರ ಹತ್ರ ಆಗಬೇಕು ಅಂತಂದರೆ ನಿಮ್ಮ ಬೆಂಬಲವಿಲ್ಲದೆ ಸಾಧ್ಯವೇ ಇಲ್ಲ. ಏನೋ ಒಂದು 4-5 ವರ್ಷ ನಾನು ಸಿನಿಮಾ ಮಾಡಲಿಲ್ಲ ಅಂದರೂ ಸಹ ಜನರಿಗೆ ನನ್ನ ನೆನಪಿರೋ ಹಾಗೆ ಮಾಡಿದ್ದೀರಿ. ಸೊ ಹಾಗಾಗಿ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿ. ಇದರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಂಥ ಒಳ್ಳೆ ಕಲಾವಿದರಿದ್ದಾರೆ, ಹೇಳ್ಕೊಡೋದಕ್ಕೆ ಖುಷಿಯಾಗತ್ತೆ. ಇಂಥವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಅಂತ. ಪ್ರಕಾಶ್ ಸರ್ ಇರ್ಬೋದು, ಸುಮಲತಾ ಮೇಡಮ್ ಇರ್ಬೋದು, ಗೋಪಾಲ್ ಸರ್ ಇರ್ಬೋದು, ಸಿರಿ ಇರ್ಬೋದು, ಸಿಂಧು ಇರ್ಬೋದು, ಆ್ಯಂಡ್ ರಾಧಾಕೃಷ್ಣ ಅವರಳ ಸರ್ ಬಗ್ಗೆ ಅಂತೂ ಹೇಳಲೇಬೇಕು. ನಾನು ಕಾಲೇಜಲ್ಲಿ ಇದ್ದಾಗ ಒಂದು ಭಗವದ್ ಅಜ್ಜುಕಿ ಅಂತ ಹೇಳಿ ಒಂದು ನಾಟಕ ಮಾಡಿದ್ದೆ. ಅದರಲ್ಲಿ ಯಮಧೂತನ ಪಾತ್ರ ಮಾಡಿದ್ದೆ. ಅದಕ್ಕೆ ಸರ್ ನನಗೆ ಯಕ್ಷಗಾನ ಹೇಳಿಕೊಟ್ಟಿದ್ರು. ಸುಮಾರು 60 ದಿವಸ ಅನ್ಸೋದು, 30 ದಿನ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ಕೊಟ್ಟಿದ್ರು ಸರ್. ಸೊ ಹಾಗಾಗಿ ಆ ದಿನಗಳನ್ನ ನಾನು ನೆನೆಸ್ಕೋತೀನಿ. ನಮ್ಮ ತಂದೆ ಎಲ್ ಕೃಷ್ಣಪ್ಪ ಅಂತ ಹೇಳಿ ರಂಗಭೂಮಿಯವರು. ಸೊ ಹಾಗಾಗಿ ಅವ್ರ ಥ್ರೂ ನನಗೆ ರಂಗಭೂಮಿಯ ಒಂದು ಪರಿಚಯ ಆಗಿದ್ದರಿಂದಾಗಿ ಅದು ಜೀವನದ ಎಲ್ಲ ಅಂಗಗಳಲ್ಲೂ ನನಗೆ ಸಹಾಯ ಆಗ್ತಿದೆ. ಸೊ ಹಾಗಾಗಿ ನಾನು ನಮ್ಮ ತಂದೆಗೆ ಇಲ್ಲಿ ಖಂಡಿತವಾಗಿಯೂ ಧನ್ಯವಾದಗಳನ್ನ ತಿಳಿಸಲೇಬೇಕು. ಇದೆಲ್ಲದರ ಜೊತೆಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಹೇಗೆ? ಮೈ ಒನ್ ಆ್ಯಂಡ್ ಓನ್ಲಿ ಲೈಫ್ ಪಾರ್ಟ್ನರ್. ಎಲ್ಲರಿಗೂ ನಾನು ಇಡೀ ಪ್ರಪಂಚದಾದ್ಯಂತ ಎಲ್ಲ ಯುವಕರಿಗೆ ಇನ್ನೂ ಮದುವೆ ಆಗದೆ ಇರೋರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಚೂಸ್ ಯುವರ್ ಪಾರ್ಟ್ನರ್ ವೈಸ್ಲಿ. ಯುವರ್ ಲೈಫ್ ಈಸ್ ಮೇಡ್. ಅದೊಂದು ತುಂಬ ಮುಖ್ಯ. ಯಾಕೆಂತಂದರೆ ವಿ ಬೋತ್ ರೆಸ್ಪೆಕ್ಟ್ ಈಚ್ ಅದರ್. ಅದು ತುಂಬ ಮುಖ್ಯ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಮೆಲ್ಲರ ಜೊತೆಗೂ ಈ ಒಂದು ಸ್ಟೇಜ್ನಲ್ಲಿ ಇಷ್ಟೆಲ್ಲ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಹೋಪ್ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹರೀಶ್ ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ. ಅಂಬರೀಷ್ ಸರ್ ಹೇಳಿದಾಗೆ ಪುನೀತ್ ಇದ್ದಾರೆ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಲೇಶ್ ಸರ್, ವಿಶಾಲ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರಾದರೂ ಹೆಸರು ಬಿಟ್ಟಿದ್ರೆ ಖಂಡಿತ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲಿ ಅದೇ ರೀತಿಯಾಗಿ ಪ್ರೊಫೆಷ್ನಲಿ ನಿಮ್ಮನ್ನ ಜನ ತುಂಬಾ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಅದು ಹಾಗೆ ಮುಂದುವರಿಲಿ ಕೂಡ. ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರ್, ಮೊನ್ನೆ ಅಷ್ಟೇ ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಮೆಕ್ಯಾನಿಕ್ ಆಗಿದ್ರಿ. ಪ್ರಮೋಷನ್ ಬೇಕು ಅಂತಿದ್ರಿ. ಡೈರೆಕ್ಟ್ ಅಡ್ವೊಕೇಟ್ ಆಗಿ ಪ್ರಮೋಷನ್ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಈ ರೀತಿಯಾಗಿ ಹೇಗೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಮಾತು ಕಡಿಮೆ, ಏನು ಮಾತಾಡಬೇಕು ಗೊತ್ತಲ್ಲ. ಅದು ಬೇರೆ ಹಿಂಗೆಲ್ಲ ನೋಡ್ಬಿಟ್ರಂತೂ ಭಾರಿ ಭಯ ಆಗುತ್ತೆ. ಹೋಪ್ ತುಂಬ ಬೇರೆ ತರಹದ ಸಿನಿಮಾ, ನನಗೊಂದು ಬೇರೆ ಥರದ ಪಾತ್ರ.
ಈ ಥರದ ಪಾತ್ರನ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಥರದ ಕಥೆನ ಬರೆಯೋದಕ್ಕೆ ತುಂಬ ಹೇಳಿದ್ದಾರೆ. ಅಂದರೆ ಬ್ಯೂರೋಕ್ರಸಿಯ ನಾಲೆಜು, ಸಾಮಾಜಿಕ ಬದ್ಧತೆ, ಪೊಲಿಟಿಕಲ್ ಅವೇರ್ನೆಸ್ಸು ಇದೆಲ್ಲ ತುಂಬ ಇರಬೇಕು. ಆ ಥರ ಇದ್ದರೆ ಮಾತ್ರ ಈ ಥರದ ಕಥೆನ ಹೊಳೆಯೋಕ್ಕೆ ಸಾಧ್ಯ. ಅದನ್ನು ಅಷ್ಟು ಅದ್ಭುತವಾಗಿ ಅಂಬರೀಷ್ ಸರು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಅವ್ರಿಗೂ ಬೋರ್ ಆಗಿರುತ್ತೆ ನಾನು ನೋಡಿ ನೋಡಿ. ಗೊತ್ತಾಯ್ತು ಬಿಡ, ರಿಯಾಕ್ಷನಲ್ಲೇ ಗೊತ್ತಾಯ್ತು. ಸೊ ನಮಸ್ಕಾರ. ನಾನು ಆ್ಯಕ್ಚುಲಿ ಈ ಸಿನಿಮಾ ಪ್ರೆಸ್ ಮೀಟಿಂಗ್ ಇರಲ್ಲ ಅಂದ್ಕೊಂಡು ಮುಂಚೆನೇ ಎಲ್ಲ ಬೈಟ್ಸು ಕೊಟ್ಟು ಹೊರಟೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದಿದ್ದೆ. ನನ್ನ ಶೂಟ್ ಮುಂದಕ್ಕೆ ಹೋಯ್ತು, ಪೋಸ್ಟ್ಪೋನ್ ಆಯಿತು ಡ್ಯೂ ಟು ರೈನ್. ಹಾಗಾಗಿ ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಹೋಪ್ ಸಿನಿಮಾ ನಾನು ತುಂಬ ಕಡೆ ಅಂದರೆ ಬೇಸಿಕಲಿ ನಾನು ಬೈಟ್ಸಲ್ಲೆಲ್ಲ ಹೇಳಿದ್ದೆ, ಅಂದರೆ ಹೊರ ರಾಜಕಾರಣ ಎಲ್ಲರ ಕಣ್ಣಿಗೂ ಕಾಣುತ್ತೆ, ಆ್ಯಂಡ್ ನೀವು ಮೀಡಿಯಾದವ್ರು ಅದನ್ನು ಕವರ್ ಮಾಡೇ ಇರ್ತೀರಿ. ಒಳ ರಾಜಕಾರಣದ ಬಗ್ಗೆ ಕೆಲವು ಮೀಡಿಯಾಗಳು ಅದ್ರ ಬಗ್ಗೆ ಮಾತಾಡತ್ತೆ, ಹೇಳತ್ತೆ. ಆ ಥರದ ಒಂದು ಒಳ ರಾಜಕಾರಣದ ಬಗ್ಗೆ ಮಾಡಿರುವಂಥ ಸಿನಿಮಾ. ಈ ಸಬ್ಜೆಕ್ಟ್ನ ಅಂಬರೀಷ್ ಅವರು ಮೊದಲನೇ ಬಾರಿಗೆ ತಗೊಂಬಂದು ನಂಗೆ ಕತೆ ಹೇಳಿದಾಗ ನಾನು ಕೇಳಿದ್ದೆ, ಈ ಸಿನಿಮಾ ಹಿಂಗೆ ಮಾಡ್ತೀರಾ ನೀವು, ಯಾಕಂದ್ರೆ ರಿಸ್ಕ್ ಇದೆ ಅಂತ. ಬಟ್ ಅವರು ಇಲ್ಲ ಸರ್, ನಿಮ್ಗೆ ಏನು ಕತೆ ಹೇಳಿದ್ರು ಹಾಗೆ ಮಾಡ್ತೀವಿ, ಅಷ್ಟೇ ನೀಟಾಗಿ ಪ್ರೊಜೆಕ್ಟ್ ಮಾಡ್ತೀವಿ ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವ ಜನಮೆಚ್ಚಿದ ನಾಯಕ ಅಶ್ವಥ್ ನಾರಾಯಣ್ ಸರ್ ಬಂದಿದ್ದಾರೆ. ಸರ್, ಇಡೀ ತಂಡದ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೊ ಸರ್, ನನ್ನ ಕಡೆಯಿಂದಾನು ಸೊ ಆ ಒಳ ರಾಜಕಾರಣದ ಬಗ್ಗೆ ಇರುವಂತ ಈ ಸಬ್ಜೆಕ್ಟ್, KS ಆಫೀಸರ್ಸ್ ಅಂದಿದ ತಕ್ಷಣ, ನಾವು ವಿಡಿಯೋದಲ್ಲೆಲ್ಲ ನೋಡಿದ ತಕ್ಷಣ ಮನ್ಸಿಗೆ ಫಸ್ಟ್ ಏನ್ ಬರುತ್ತೆ ಅಂದ್ರೆ ನೆಮ್ಮದಿ ಜೀವನ ಗುರು, ಇವ್ರ ತರ ಇರಬೇಕು ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಜನರಲಿ, ಅಂದ್ರೆ ಸೊಸೈಟಿಯಿಂದ ಎಷ್ಟು ಪ್ರೆಷರ್ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್ ಎಷ್ಟಿರುತ್ತೆ, ಇವೆಲ್ಲವೂ ಕೂಡ ನಂಗೆ ಅಂಬರೀಷ್ ಅವರು ಈ ಸಿನಿಮಾದ ಕತೆ ಹೇಳಿದ್ಮೇಲೆ ಕೆಲವೊಂದಷ್ಟು ವಿಚಾರಗಳ ಅರ್ಥ ಆಗ್ತಾ ಬಂತು. ಅಂಡ್ ಮೇಜರ್ಲಿ ಈ ತರದ ಸಬ್ಜೆಕ್ಟ್ ನ ಒಂದು ಸಿನಿಮಾ ರೂಪಕ್ಕೆ ತಂದು ಇದನ್ನ ಸ್ಕ್ರೀನ್ ಅಲ್ಲಿ ತೋರಿಸಿ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೊರಟಿರೋ ನಮ್ಮ ನಿರ್ಮಾಪಕರಿಗೆ ತುಂಬಾ ದೊಡ್ಡ ಸೆಲ್ಯೂಟ್. ಯಾಕಂದ್ರೆ ಈ ತರದ ಸಿನಿಮಾ ನಾವು ಕಮರ್ಷಿಯಲಿ ಹಿಟ್ ಮಾಡಕ್ ಹೊರಡುವಂತ ಸಿನಿಮಾ ಅಲ್ಲ. ಇವೆಲ್ಲ ಬೇಸಿಕಲಿ ನಿಮ್ಗೆ ತುಂಬಾ ಅರ್ಥಪೂರ್ಣವಾದ ಒಂದು ಕತೆ ಹೇಳಕ್ಕೆ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ನಾವು ಬದುಕ್ತಾ ಇರುವಂತ ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಕ್ ಹೊರಟಿರುವಂತ ಕತೆ. ಸೊ ಈ ತರದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರದ ಸಿನಿಮಾಗಳು ಹೆಚ್ಚು ಬರಬೇಕು ಅಂದ್ರೆ ಈ ಸಿನಿಮಾ ಗೆಲ್ಲಬೇಕು. ಸೊ ಈ ತರದ ವಿಚಾರವಂತಿಕೆಯ ಸಿನಿಮಾಗಳನ್ನ ಗೆಲ್ಲಿಸೋದು ಕೂಡ ನಿಮ್ಮ ಕೈಯಲ್ಲಿದೆ. ಐ ಹೋಪ್ ಅಗೇನ್ ವಿ ವಿಲ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ, ತಡಮಾಡದೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಈಗ ಶುರು ಮಾಡೋಣ. ಟ್ರೈಲರ್ ಲಾಂಚ್ ಮಾಡುವಂತಹ ಸಮಯ. ಮೊದಲನೆಯದಾಗಿ ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಾರ್ಪೊರೇಟರ್ ಮಂಜುನಾಥ್ ಸರ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ಈ ಸಿನಿಮಾದ ನಿರ್ಮಾಪಕರು ಗೋಲ್ಡಿ ಪ್ರೊಡಕ್ಷನ್ ಮೂಲಕ ಹೋಪ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೀನಿಯರ್ ನ್ಯಾಷನಲ್ ಸ್ನೂಕರ್ ಚಾಂಪಿಯನ್ ಇವರು. ವರ್ಷಾ ಸಂಜೆ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಮೊದಲಾಗಿ. ಅದೇ ರೀತಿಯಾಗಿ ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ವೇತಾ ಶ್ರೀವಾತ್ಸವ್ ಅವರು, ಅದೇ ರೀತಿಯಾಗಿ ಎಲ್ಲ ಕಲಾವಿದರು ಕೂಡ, ನಿರ್ದೇಶಕರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮ ಸಚಿವರು ಟ್ರೈಲರ್ ಲಾಂಚ್ ಆಗುವುದನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರದಲ್ಲಿ ಟ್ರೈಲರ್ ಲಾಂಚ್ ನಡೆಯಲಿದೆ.
ಎಲ್ಲರಿಗೂ ನಮಸ್ಕಾರ. ಗೋಲ್ಡಿ ಪ್ರೊಡಕ್ಷನಿನ ಹೋಪ್ ಸಿನಿಮಾದ ಟ್ರೈಲರ್ ಲಾಂಚ್. ಹೋಪ್ ಸಿನಿಮಾದ ಟ್ರೈಲರನ್ನು ಲಾಂಚ್ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ವಿ ಸರ್. ಓಕೆ, ಈಗ ಎಲ್ಲ ಲಾಂಚನ್ನು ಮಾಡೋಣ. ಈಗ ಎಲ್ಲ ಅತಿಥಿ ಅಭ್ಯಾಗತರು ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಟ್ರೈಲರ್ ಲಾಂಚ್ ಆಗುತ್ತೆ. ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮಹಿಳಾ ಪ್ರಧಾನವಾದ ಸಿನಿಮಾಗೆ ನಿಮ್ಮ ಬೆಂಬಲ ಸಿಗ್ತಿರೋದು ನಮ್ಮ ಇಡೀ ಸಮಾಜದ ಎಲ್ಲ ಮಹಿಳೆಯರಿಗೂ ನೀವು ಕೊಡೋಂಥ ಗೌರವ ಹಾಗೂ ಬೆಂಬಲ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬಂದಿರೋದು ನಮ್ಮ ಇಡೀ ತಂಡಕ್ಕೆ ಸರ್, ನಮ್ಮ ಅಂಬರೀಷ್ ಸರ್ಗೆ, ವರ್ಷಂಗೆ, ನಮಗೆ ತುಂಬಾ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೇ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲ ಅತಿಥಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಆನ್ ದ ಕೌಂಟ್ ಆಫ್ ಹೋಪ್ ಸಿನಿಮಾದ ಟ್ರೈಲರ್ ಲಾಂಚ್. ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಮತ್ತೊಮ್ಮೆ ಬರಬೇಕು. ಅಶೋಕ್ ಸರ್, ಈಗಷ್ಟೇ ಟ್ರೇಲರ್ ಅನ್ನ ಲಾಂಚ್ ಮಾಡಿದ್ರಿ, ಈಗಷ್ಟೇ ಟ್ರೇಲರ್ ಅನ್ನ ನೋಡಿದ್ರಿ. ಇಡೀ ತಂಡದ ಬಗ್ಗೆ, ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯದ ಮಾಧ್ಯಮದ ಸ್ನೇಹಿತರೆ, ಗಣ್ಯಮಾನ್ಯರೇ, ಹಾಗೂ ವಿಶೇಷವಾಗಿ ನಮ್ಮ ಹೋಪ್ ಸಿನಿಮಾದ ಸಂಪೂರ್ಣ ಚಿತ್ರತಂಡ, ಅದರ ನಿರ್ಮಾಪಕರು, ಯುವತಿ ಕುಮಾರಿ, ಸ್ಪೋರ್ಟ್ಸಲ್ಲೂ ಚಾಂಪಿಯನ್, ಸ್ಪೋರ್ಟ್ಸಲ್ಲೂ ಚಾಂಪಿಯನ್ ಇದ್ದಾರೆ. ಇವತ್ತು ಎಂಟರ್ಟೈನ್ಮೆಂಟ್ನಲ್ಲೂ ಕ್ರಿಯೇಟಿವ್ ವರ್ಕಿಗೂ ಕೈಗೆತ್ಕೊಂಡಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿಕೊಟ್ಟಿರುವಂಥ ಕುಮಾರಿ ವರ್ಷ ಸಂಜೀವಿನಿಯವರ ಶುಭಾಶಯನ ಕೋರುತ್ತೇನೆ. ಮೊದಲನೇದಾಗಿ ನಿರ್ಮಾಪಕರು ಅವರಿಗೆ ಶುಭಾಶಯನ ಕೋರುತ್ತಾ, ಹಾಗೆ ನಿರ್ದೇಶಕರಾಗಿರುವಂಥ ಯುವಕರು ಆಗಿರುವಂಥ ಅಂಬರೀಷ್ ಅವರು ಮತ್ತು ಗೋಲ್ಡಿ ಪ್ರೊಡಕ್ಷನಿನ ಎಲ್ಲ ಸಂಬಂಧಪಟ್ಟ ಎಲ್ಲ ಸಂಸ್ಥಾಪಕರು ಮತ್ತು ಈ ಸಿನಿಮಾದ ಮುಖ್ಯ ಪಾತ್ರ ವಹಿಸಿರುವಂಥ ಶ್ರೀವತ್ಸ ಅವರು ಮತ್ತು ಇನ್ನೆಲ್ಲ ನಮ್ಮ ಪ್ರಮೋದ್ ಶೆಟ್ಟರು ಮತ್ತು ಎಲ್ಲ ಇತರ ಕಲಾವಿದರ ಉಪಸ್ಥಿತಿಯನ್ನು ಗೌರವಿಸಿ ಭಾಳ ಒಳ್ಳೆ ಟಾಪಿಕ್ ತೊಗೊಂಡಿದ್ದಾರೆ. ಹೋಪ್ ಅನ್ನೋಂಥದ್ದು. ನನ್ನ ಸ್ನೇಹಿತರು ನಮ್ಮ ಮಂಜುನಾಥ್ ಅವರು ನನ್ನ ಜೊತೆ ಬಂದಿದ್ದಾರೆ. ಅವರೇ ನಾನು ಕರ್ಕೊಂಡು ಬಂದರು ಇವತ್ತು ಈ ಕಾರ್ಯಕ್ರಮಕ್ಕೆ. ಆತ್ಮೀಯರೇ, ಟ್ರಾನ್ಸ್ಫರ್ ಅನ್ನೋಂಥದ್ದು ನಮ್ಮ ಸರ್ಕಾರದ ಮುಖ್ಯ ಭಾಗ. ಸೊ ಅದರಲ್ಲೇ ನಾವು ಮುಳುಗಿರೋರು. ಅದರ ಅನುಭವ ಫಸ್ಟ್ ಸ್ಟ್ಯಾಂಡಲ್ಲಿ ಒಂದಿಷ್ಟು ಅರ್ಥ ಮಾಡ್ಕೊಂಡಿರೋರು. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್. ಟ್ರಾನ್ಸ್ಫರ್ ಅನ್ನೋಂಥದ್ದು ದೊಡ್ಡ ಪಿಡುಗು. ಇಟ್ಸ್ ಎ ಬಿಗ್ ಚಾಲೆಂಜ್. ಹಾಗಾಗಿ ಇದ್ರ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಇಡೀ ಸಮಾಜಕ್ಕೆ ಒಂದು ಅವಶ್ಯಕತೆ ಮತ್ತು ಪ್ರಮುಖವಾಗಿರೋಂಥ ಒಂದು ವಿಚಾರ. ಎಲ್ಲ ಒಂದು ಕಡೆ ಯಾರೋ ಟ್ರಾನ್ಸ್ಫರು, ಕೆಲವು ವ್ಯಕ್ತಿಗಳು ಯಾರೋ ಎಲ್ಲೋ ಹೋಗ್ತಾರೆ ಅನ್ನೋದಲ್ಲ. ಇಟ್ಸ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಎಷ್ಟು ಮಟ್ಟಿಗೆ ಅದು ಪರಿಣಾಮವನ್ನು ಬೀರ್ಬೋದು ಅನ್ನೋಂಥದ್ದು ಭಾಳಷ್ಟಿದೆ. ಹಾಗಾಗಿ ಇಟ್ ಕ್ಯಾನ್ ಮೇಕ್ ಹ್ಯೂಜ್ ಇಂಪ್ಯಾಕ್ಟ್. ಟ್ರಾನ್ಸ್ಫರ್ ಪಾಲಿಸಿ ಮತ್ತು ಟ್ರಾನ್ಸ್ಫರ್ನ ಮೆರಿಟ್ ಡಿಮೆರಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಲವಾರು ಅಂಗಗಳಿದ್ದಾವೆ, ಕಾರ್ಯಾಂಗ, ನ್ಯಾಯಾಂಗ ಮಧ್ಯದಲ್ಲಿ ಏನು ನಮ್ಮ ಸರ್ಕಾರದ ಮಧ್ಯ ನಡೆಯುವಂಥ ಜಟಪಟಗಳು ಅಲ್ಲಿ ಇಲ್ಲಿ ಹಣ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ, ಇನ್ಫ್ಲುಯೆನ್ಸ್ ಆಧಾರಿತವಾಗಿ, ಪ್ರತಿಭೆ ಆಧಾರಿತವಾಗಿ, ನೀಡ್ ಆಧಾರಿತವಾಗಿ, ಮೆರಿಟ್ ಬೇಸ್, ಡಿಮೆರಿಟ್ಸ್ ಎಲ್ಲ ಆಸ್ಪೆಕ್ಟ್ಸ್ ಇದೆ. ಒಳ್ಳೆ ವಿಚಾರವಾಗಿ ಆಧಾರವಾಗಿಯೂ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಬೇರೆ ಕನ್ಸಿಡ್ರೇಷನಲ್ಲಿ ಆಗುವಂಥದ್ದು ಆಗುತ್ತೆ, ಜಾತಿ ಮೇಲ್ಗಳಾಗುವಂಥದ್ದು ಆಗುತ್ತೆ, ವಿವಿಧ ರೀತಿ. ಇದಕ್ಕೆಲ್ಲ ಪ್ರಶ್ನೆಗಳು
ಕನ್ಸರ್ನ್ಸ್ನ ಅಡ್ರೆಸ್ ಮಾಡಲಿಕ್ಕೆ ಹಲವಾರು ವೇದಿಕೆಗಳು ಇದ್ದಾವೆ. ಅದರಲ್ಲಿ ಏನೊಂದು ಸರ್ವಿಸ್ ಮ್ಯಾಟರಿನ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ನಡೆಯುವಂಥ ಒಂದು ವಾದ ವಿವಾದಗಳನ್ನು ಭಾಳ ಉತ್ತಮವಾಗಿ ಸೇರೆಯನ್ನು ಹಿಡಿದು ಅದಕ್ಕೆ ಇರುವಂಥ ಡೈಮೆನ್ಷನ್ಸ್ನೆಲ್ಲ ತೋರ್ಸಕ್ಕೆ ಮಾಡಿದ್ದಾರೆ. ನಿಜಕ್ಕೂ ನಮಗೂ ಒಳ್ಳೆಯದು. ಈ ರೀತಿ ಸಮಾಜದಲ್ಲಿ ಹೆಚ್ಚು ಜಾಗೃತಿಯನ್ನು ಮೂಡಬೇಕು. ಲಾಡ್ ಆಫ್ ಅವೇರ್ನೆಸ್ ನೀಡ್ಸ್ ಟು ಬಿ ಕ್ರಿಯೇಟೆಡ್. ಹಾಗಾಗಿ ಸಮಾಜ ಎಲ್ಲೋ ಕೆಲವು ವ್ಯಕ್ತಿಗೆ ಸೀಮಿತವಾಗಿರೋದಲ್ಲ, ಇಡೀ ಸಮಾಜಕ್ಕೆ ಅಕೌಂಟೇಬಲ್ ಇರುವಂಥದ್ದು. ಸೊ ಇಟ್ ಈಸ್ ವೆರಿ ಅಕೌಂಟೇಬಲ್. ಸೊ ಇಡೀ ಸಮಾಜಕ್ಕೆ ನಾವು ಅದನ್ನು ಪಾರದರ್ಶಕವಾಗಿ ಅಕೌಂಟೇಬಲ್ ಆಗಿ ನಡೆಸುವಂಥ ಪ್ರಯತ್ನ ಆಗಬೇಕು. ಈ ಪ್ರಯತ್ನವನ್ನು ಮಾಡಿದ್ದೀರಾ. ವೆರಿ ಸೆನ್ಸಿಟಿವ್ ಚಾಲೆಂಜಿಂಗ್ ಸಬ್ಜೆಕ್ಟ್. ಆ ಡೈಮೆನ್ಷನ್ನ ತರೋದು ಸುಲಭ ಅಲ್ಲ, ತರುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಇವತ್ತು ಟ್ರೈಲರ್ನ ಲಾಂಚ್ ಮಾಡಿದ್ದೀನಿ. ಹಾಗಾಗಿ ನಾನು ಅಂದ್ಕೊಂಡಿಲ್ಲ ಹೋಪ್ ಅಂದರೆ ಟ್ರಾನ್ಸ್ಫರ್ ಬಗ್ಗೆ ಅಂತ ಗೊತ್ತಿರಲಿಲ್ಲ ನನಗೂ. ಹೋಪ್ ಅಂದರೆ ಭರವಸೆಯಲ್ಲಿ ಬದುಕುವಂಥದ್ದು. ನಾವು ಭರವಸೆಯಲ್ಲಿ ಬದುಕೋದಕ್ಕೆ ಭರವಸೆ ಇಟ್ಕೊಂಡೆ ನಾವು ಪ್ರತಿಯೊಬ್ಬರು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಭರವಸೆಯಿಂದ ಬದುಕೋದು ಯಾವ ಸಬ್ಜೆಕ್ಟು ಅಂತ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಇಲ್ಲಿ ಬಂದೆ, ನೀವು ಸಬ್ಜೆಕ್ಟ್ ಹೇಳಿದ್ದೀರಾ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್. ನನಗೂ ಸಾಕಷ್ಟು ಒಳ್ಳೆಯ ಮತ್ತು ಕೈ ಎರಡೂ ಅನುಭವ ಆಗಿದೆ ಇದರಲ್ಲಿ. ಹಾಗಾಗಿ ಇನ್ನು ಒಳ್ಳೆಯದಾಗಲಿ ತಮ್ಮ ಪ್ರಯತ್ನ. ನಿಜಕ್ಕೂ ಸಮಾಜಕ್ಕೆ ಈ ಒಂದು ಕ್ರಿಯೇಟಿವ್ ಮೂಲಕ, ಸಿನಿಮಾ ಮೂಲಕ ಸಮಾಜಕ್ಕೆ ಭಾಳಷ್ಟು ಪರಿಣಾಮಕಾರಿ. ಯಾಕೆಂದರೆ ಇಟ್ಸ್ ಮೇನ್ ರೆಸ್ಪಾನ್ಸಿಬಿಲಿಟಿ. ಇಲ್ಲದೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯವೇ ಇರಲ್ಲ. ಸಿನಿಮಾ ಮೋಸ್ಟ್ ಎಫೆಕ್ಟಿವ್ ಮೀಡಿಯಾ, ಮೋಸ್ಟ್ ಎಫೆಕ್ಟಿವ್. ಇಷ್ಟು ಎಫೆಕ್ಟಿವ್ ಇದೆ ಅಂದರೆ ಎಲ್ಲರಿಗೂ ತಿಳುವಳಿಕೆ ಮೂಡಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇಷ್ಟು ಶಕ್ತಿ ಇರುವಂಥ ಈ ಸಿನಿಮಾಕ್ಕೆ ಹೆಚ್ಚೆಚ್ಚು ಶಕ್ತಿ ಬರಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು. ಇನ್ನು ನಮ್ಮ ಸಿನಿಮಾ ರಂಗ ಎತ್ತರಕ್ಕೆ ಬೆಳಿಬೇಕು. ಹ್ಯೂಜ್ ಪೊಟೆನ್ಷಿಯಲ್ ಇದೆ. ಕೊರಿಯಾ ಅಂತ ಸಣ್ಣ ದೇಶ, $1 ಟ್ರಿಲಿಯನ್ $1 ಬರೀ ಎಂಟರ್ಟೈನ್ಮೆಂಟಲ್ಲಿದೆ, ಎಂಟರ್ಟೈನ್ಮೆಂಟಲ್ಲಿ. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಶಕ್ತಿ ಇದೆ ಇದಕ್ಕೆ. ಸೊ ನಾವು ನಮ್ಮ ಕರ್ನಾಟಕವನ್ನು ಇಡೀ ಪ್ರಪಂಚಕ್ಕೆ ನಮ್ಮ ಭಾಷೆನೂ ಬೆಳೆಸ್ಬೋದು. ನಮ್ಮ ಕೊರಿಯಾ ಭಾಷೆನ ಎಷ್ಟು ಜನ ಕಲಿಸ್ಬಿಟ್ಟಾರೆ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಎಷ್ಟೋ ಜನ ಕೊರಿಯನ್ ಭಾಷೆ ಬರುತ್ತೆ ಗೊತ್ತಾ ನಿಮಗಿದು? ಆ ಶಕ್ತಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಿದೆ. ಸೊ ನೀವು ಎಷ್ಟು ಬೇಕಾದ್ರೆ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ. ಇವತ್ತು ಯಾರು ಏನು ಬೇಕಿಲ್ಲ, ನಿಮ್ಮ ಟ್ಯಾಲೆಂಟ್ ಇದ್ದರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ದಿಸ್ ಇಸ್ ಟ್ಯಾಲೆಂಟ್ ಎರಾ, ಸೆಂಚುರಿನೇ ಟ್ಯಾಲೆಂಟ್ ಎರಾ. ಸೊ ಹಾಗಾಗಿ ಟ್ಯಾಲೆಂಟ್ ಇಟ್ಕೊಂಡು ಏನನ್ನು ಬೇಕಾದ್ರೆ ಸಾಧಿಸ್ಬೋದು. ಸಾಧನೆಯನ್ನು ಮಾಡಿ ಎಲ್ಲ ಕಲಾವಿದರಿಗೆ ನಾನು ಶುಭಾಶಯನ ಕೋರ್ತೀವಿ. ನಮ್ಮ ಸರ್ಕಾರದ ನನ್ನ ಇಲಾಖೆಯಲ್ಲಿ ಎಂಟರ್ಟೈನ್ಮೆಂಟು ಮೇನ್ ಆಗಿದೆ. ಎ ವಿ ಜಿ ಸಿ ಮತ್ತು ಲರ್ನಿಂಗ್ ಎರಡೂ ನನ್ನ ಇಲಾಖೆ ಅಡಿಯಲ್ಲೇ ಇದೆ. ಟೆಕ್ನಾಲಜಿ ಆ್ಯಂಡ್ ಟೀಚಿಂಗ್. ಸೊ ಎರಡೂ ಇರುವಂಥದ್ದು ನನ್ನ ಇಲಾಖೆಯಲ್ಲಿ. ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದನ್ನು ಪ್ರಮೋಟನ್ನು ಮಾಡಲಿಕ್ಕೆ. ಇನ್ಫಾರ್ಮೇಷನ್ ಪಬ್ಲಿಸಿಟಿ ಇನ್ನೊಂದಿದೆ ಭಾಗ, ಅದರ ಮೇನ್ ಲರ್ನಿಂಗ್ ಪಾರ್ಟು ಮತ್ತು ಟೆಕ್ನಾಲಜಿ. AVGC ಸ್ಟುಡಿಯೋ ಅಂತ ಒಂದು ಮಾಡಿದ್ದೀವಿ ನಮ್ಮ ಮಹದೇವಪುರದಲ್ಲಿ. ಅಲ್ಲಿ ನೀವು ಸಿನಿಮಾ ಸ್ಟಾರ್ಟಿಂಗಿಂದ ಬಂದು ಎಂಡಲ್ಲಿ ಒಂದೇ ಜಾಗದಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಹೋಗ್ಬೋದು. ನೀವೆಲ್ಲೂ ಹೋಗ್ಬೇಕಾಗಿಲ್ಲ, ಒಂದೇ ಜಾಗದಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಒಂದು ಅದ್ಭುತವಾಗಿ ಮಾಡಿದ್ದೀವಿ. ಅದನ್ನು ನೋಡ್ಲೂಬೋದು. ತಾವು ನೋಡಿ ಮತ್ತು ಒಳ್ಳೆ ಇನ್ಸ್ಟಿಟ್ಯೂಷನ್ ಕಟ್ಟೋಣ. ಇನ್ನೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ವರ್ಷ ಶುಭಾಶಯಗಳು. ಶ್ವೇತಾ ಅವರೇ ಶುಭಾಶಯ. ಅಂಬರೀಷ್ ನಿರ್ದೇಶಕರು, ಕೈ ಚಳಕ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿ ಬಾರಿ ಕೂಡ ನೈಜ ಪ್ರತಿಭೆಗಳನ್ನು ಗುರುತಿಸುವಂತಹ ನೀವು ಕೆಲಸವನ್ನು ಪ್ರತಿ ಬಾರಿ ಕೂಡ ಮಾಡ್ತಾ ಇರ್ತೀರಿ. ಈ ಸಹಕಾರ ಖಂಡಿತವಾಗಿ ಹೀಗೆ ಇರಲಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮ್ಮನ್ನು ಜಾಯಿನ್ ಆಗಿದ್ದೀರಾ. ನಿಮ್ಮನ್ನು ಬೀಳ್ಕೊಡೋಕ್ಕೂ ಮುನ್ನ ಈಗ ನಮ್ಮ ಸುಬ್ರಹ್ಮಣ್ಯ ನಗರದ ಕಾರ್ಪೊರೇಟರ್ ಆಗಿರುವ ಮಂಜುನಾಥ್ ಅವರು ಶುಭ ಹಾರೈಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ತಿಳಿಸ್ಬೇಕು. ಇಡೀ ಹೋಪ್ ಸಿನಿಮಾ ತಂಡದ ಪರವಾಗಿ ಒಂದು ಕಿರು ಸನ್ಮಾನ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಕಾರ್ಪೊರೇಟರ್ ಆಗಿರುವ ಮಂಜುನಾಥ್ ಸರ್ಗೂ ಕೂಡ ಒಂದು ಕಿರು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಹೋಪ್ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ
ನಮ್ಮ ಮಾನ್ಯ ಸಚಿವರು ಅದೇ ರೀತಿಯಾಗಿ ಕಾರ್ಪೊರೇಟ್ ಸರ್ಗೆ ಮನದಾಳದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದೇವೆ. ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಧನ್ಯವಾದಗಳು. ನಾನು ಶ್ರುತಿ ಅಂತ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶ್ರುತಿ ಇಸ್ ಅ ಜರ್ನಲಿಸ್ಟ್ ಆ್ಯಂಡ್ ಜರ್ನಲಿಸಮ್ ನಿಮ್ಮೆಲ್ಲರಿಗೂ ಗೊತ್ತು ಇಸ್ ಅ ವೆರಿ ಲೈಕ್ ಡಿಫಿಕಲ್ಟ್ ಪ್ರೊಫೆಷನ್. ಆಲ್ಮೋಸ್ಟ್ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಒಳ್ಳೆ ಸ್ಟೋರಿ ಸಿಕ್ಕಿದಾಗ ಅದನ್ನು ಆ್ಯಕ್ಯುರೇಟ್ ಆಗಿ ಪಬ್ಲಿಕ್ ಮುಂದೆ ತರೋದು ಈಸ್ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅದೇ ಶ್ರುತಿ ಗೋಲ್ ಕೂಡ ಈ ಚಿತ್ರದಲ್ಲಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹಿರಿಯ ನಟರು ನನ್ನ ಜೊತೆ ಇದ್ದಿದ್ದು. ಸೊ ನಂಗೆ ಬಹಳ ಖುಷಿ ಆಯಿತು ಎಲ್ಲರ ಜೊತೆ ಕೆಲಸ ಮಾಡಿ. ಮತ್ತು ಅಂಬರೀಷ್ ಅವರು ತುಂಬಾ ಒಳ್ಳೆ ಡೈರೆಕ್ಟರ್. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ದ ಮೇನ್ ಮೋಟಿವೇಶನ್ ವಾಸ್ ವರ್ಷಾ ಸಂಜೀವ್ ನಮ್ಮ ಪ್ರೊಡ್ಯೂಸರ್. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆ್ಯಂಡ್ that's mostly what it is. Thank you. Once again, thank you so much and we wish you all the best. ಈಗ RJ ಸಿರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿರಿ ಅವರು ನಿಮ್ಮ ಅನುಭವದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿತ್ರ ನನಗೆ ಆ್ಯಕ್ಚುಲಿ ನಾನು ಕೇಳಿದಾಗ ಅಂಬರೀಷ್ ಅವರು ಹೆದರ್ಬಿಟ್ಟಿದ್ದೆ. ನಾನು ಏನು ಇಷ್ಟು ದೊಡ್ಡ ಡೈಲಾಗ್ ಹೇಳಬೇಕಾ, ಇಷ್ಟೊತ್ತು ಮಾತಾಡಬೇಕಾ, ಈ ಮೋನೋಲಾಗು. ಆ್ಯಂಡ್ ಅದು ಏನು ಸಿಂಪಲ್ ಅಲ್ಲ. ಎಲ್ಲ ಅವ್ರು ಹೇಳಿದ ಹಾಗೆ ಎಲ್ಲ ಟೆಕ್ನಿಕಲ್ ಟರ್ಮ್ಸು, ಎಲ್ಲ ಜಾರ್ಗನ್ಸ್. ನಂಗೆ ಫಸ್ಟ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಪಾಪ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು, ಫುಲ್ ಸಿಸ್ಟಮೇ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ಥರ ನಡೆಯುತ್ತೆ, ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮಾಡ್ಬೋದು ಅಂತೆಲ್ಲ ಹೇಳಿ. ಆಮೇಲೆ ವರ್ಷಾ ಆಲ್ಸೋ ಅವರು ಕೂಡ ಅವ್ರ ತಾಯಿ ಎಲ್ಲರೂ ಕೂಡ ನಂಗೆ ಹೆಲ್ಪ್ ಮಾಡಿದ್ರು ಟು ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅದೇ ಫಸ್ಟು ನನಗೆ ಪ್ರಾಬ್ಲಮ್ ಆಗಿದ್ದು. ಆದರೆ ಅದು ತಿಳ್ಕೊಂಡ ಮೇಲೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ, ನನಗೂ ಕೂಡ ಒಂದು ಎಜುಕೇಟ್ ಆಯಿತು. ನಾನು ಕೂಡ ಅರ್ಥ ಮಾಡ್ಕೊಂಡೆ, ಈ ಥರ ನಡೆಯುತ್ತೆ. ಒಂದು KS ಆಫೀಸರ್ ಪಾತ್ರ ಒಂದು ನಿಭಾಯಿಸಬೇಕು, ಒಂದು ಚಿಕ್ಕ ರೋಲ್ ಆದರೂ ಒಂದು ಲೈನ್ ಹೇಳಬೇಕಂದ್ರೂ ಕೂಡ ಒಂದು ಗತ್ತು ಬೇಕು. ಅದನ್ನು ಖಂಡಿತ ನನಗೆ ಸ್ವಲ್ಪ ಟೈಮ್ ತೊಗೊಂಡು ಪ್ರಿಪೇರ್ ಮಾಡಿ ಆ ಒಂದು ಕಾಲೇಜಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಾಗ ಇವ್ರನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಈ ಎಕ್ಸಾಮ್ಗೆಲ್ಲ ಬಾಯ್ಪಾಠ ಪಡ್ತಾರಲ್ಲ ಆ ಥರ ಫುಲ್ಲು ಮಾಡ್ತಾ ಇದ್ದೆ. ಅವಾಗಲೇ ಅಂಬರೀಷ್ ಅವ್ರು ಕರೆದು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿ ಫುಲ್ ಕಾನ್ಸೆಪ್ಟ್ ಹೇಳ್ಕೊಟ್ರು. ಅದಾದ್ಮೇಲೆ ತುಂಬ ಈಸಿ ಆಯಿತು. ಆ್ಯಂಡ್ ರಿಯಲಿ ದಿ ಎಂಟೈರ್ ಅಪಿಯರೆನ್ಸ್ ಇರ್ಬೋದು, ಅವರು ಶೂಟ್ ಮಾಡಿದ ರೀತಿ ಇರ್ಬೋದು, ತುಂಬ ಹೆಲ್ಪ್ ಆಯಿತು. ನನಗೂ ಕೂಡ ಈ ಥರ ಪಾತ್ರಗಳನ್ನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸೊ ವೆರಿ ಹ್ಯಾಪಿ. ಈ ಒಂದು ಚಿತ್ರದ ಪುಟ್ಟ ಭಾಗ ಆಗಿದ್ರೂ ಕೂಡ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಯಾಕಂದರೆ ಮುಖ್ಯ ಪಾತ್ರದಲ್ಲಿ ಶ್ವೇತಾ ಶ್ರೀವಾಸ್ತವ್ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಒಂದು ಸಪೋರ್ಟ್ ನೀಡುವಂಥ ಒಂದು ಆಫೀಸರ್, ಆ ಒಂದು ರೋಲ್ ನಂಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಈ ಒಂದು ಸಿನಿಮಾ ಖಂಡಿತ ಗೆಲ್ಲತ್ತೆ. ಆ ಒಂದು ಹೋಪ್ನ ನಾವು ಖಂಡಿತ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಿರಿ ಅವರೇ. ಋತ್ವಿಕ್ ಅವರೇ, ನಿಮ್ಮ ಅನುಭವದ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೋಲ್ಡಿ ಪ್ರೊಡಕ್ಷನ್ಸ್, ವರ್ಷ ಆ್ಯಂಡ್ ಅಂಬರೀಷ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ಇವತ್ತು ನಿಜವಾಗ್ಲೂ ಎಲ್ಲರೂ BGM ಮಾಡ್ತಾ ಎಲ್ಲರೂ ನೋಡಿದ್ದು, ಸ್ಟಾರ್ಸ್ ಎಲ್ಲರೂ ನೋಡಿದ್ದು ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ಆ್ಯಂಡ್ ರೀಸೆಂಟಾಗಿ ಸಾವನಲ್ಲಿ ಈ ಸಿನಿಮಾಲಿ ಇದ್ದಿದ್ದು ಒಂದು ಸಾಂಗ್ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು. ಅದು ವಿಜಯ್ ಪ್ರಕಾಶ್ ಟಾಪ್ 3 ಇದರಲ್ಲಿ ಲಿಸ್ಟ್ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಥರ ಒಂದು ಮೆಸೇಜ್ ಇರೋ ಫಿಲ್ಮ್ನ ಎಂಟರ್ಟೈನಿಂಗ್ ಆಗಿ ಪಬ್ಲಿಕ್ಕಿಗೆ ಇಷ್ಟ ಆಗೋ ಥರ ಹೇಳೋದೇ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಆ ಚಾಲೆಂಜಲ್ಲಿ ಫಿಲ್ಮ್ ತುಂಬ ಚೆನ್ನಾಗಿ ಸಕ್ಸೀಡ್ ಆಗಿದೆ ಅನಿಸುತ್ತೆ. ಥಿಯೇಟರಲ್ಲಿ ನೀವು ಈ ಸಿನಿಮಾ ಕೂತ್ಕೊಂಡು ನೋಡಿದಾಗ ನಿಮಗೆ ಮೆಸೇಜು ಇದೆ, ಅಟ್ ದ ಸೇಮ್ ಟೈಮ್ ನಿಮಗೆ ಬೋರ್ ಹೊಡೆಯಲ್ಲ ಸಿನಿಮಾ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ಥ್ಯಾಂಕ್ ಯು ನವೀನ್ ಸರ್, ನನ್ನ ಸಾಂಗ್ಸ್ ಆ್ಯಂಡ್ ಟ್ರೈಲರ್ನ ಮಿಕ್ಸ್ ಮಾಡಿದವರು, ದ ಹೋಲ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಹರಿ ಸರ್ ಆಲ್ಸೋ, ಎಲ್ರಿಗೂ ಇನ್ಪುಟ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಋತ್ವಿಕ್ ಅವರೇ. ಇನ್ನು ಹರೀಶ್ ಅವರೇ, ಸ್ಟೇಟ್ ಅವಾರ್ಡ್ ವಿನ್ನರ್ ನೀವು. ಸೊ ಹೋಪ್ ಜೊತೆ ಕೆಲಸ ಮಾಡ್ತಾ ನಿಮ್ಗೆ ಹೇಗೆ ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ.
ಫಸ್ಟ್ ಆಫ್ ಆಲ್ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೋರೋವರ್ ಹೇಳಬೇಕಂದ್ರೆ ನನಗೆ ಇದಕ್ಕೂ ಮುಂಚೆ ಮಾಡಿದ ಸಿನಿಮಾಗಳೆಲ್ಲ ಲೈಕ್ ಕಮರ್ಷಿಯಲ್ ಸಿನಿಮಾಗಳು. ಕಮರ್ಷಿಯಲ್ ಸಿನಿಮಾಸ್ ಕಟ್ ಮಾಡೋ ರೀತಿಯಾಗಲಿ ಅದು ಬೇರೆ ಪ್ಯಾಟ್ರನ್, ಟೋಟಲಿ ಬೇರೆ ಚಾಲೆಂಜು. ಆ್ಯಂಡ್ ಇದಕ್ಕೂ ಮುಂಚೆ ಮಾಡಿದ್ದ ಲೈಕ್ ಆಫ್ ಬೀಟ್ ಸಿನಿಮಾ ಅಂತ ಹೇಳಿದ್ರೆ ಅಮ್ಮಚ್ಚಿ ಎಂಬ ನೆನಪು ಅಂತ. ಸೊ ಅದಾದಮೇಲೆ ಲೈಕ್ ಅಂಥದ್ದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಸಿಕ್ಕಿದ್ದು ಅಂದರೆ ಹೋಪ್ ಅಂತೇಳಿ. ಸೊ ಹೋಪ್ ಸಿನಿಮಾ ಓವರ್ ಆಲ್ ಹೇಳಬೇಕಂದ್ರೆ ಲೈಕ್ ಪೊಲಿಟಿಕಲ್ ಕೋರ್ಟ್ ಡ್ರಾಮಾ. ಸೊ ನಾನು ಏನು ಹೇಳೋದು ಬೇಕಿಲ್ಲ, ಡೈರೆಕ್ಟರ್ ಸರ್ 18ರಿಂದ 20 ನಿಮಿಷ ಇಡೀ ಕತೆ ಹೇಳ್ಬಿಟ್ರು, ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳ್ಬಿಟ್ರು. ಸೊ ಈಗ ನಾನು ಹೇಳ್ಬೇಕಾದ್ರದ್ದು ಇಷ್ಟ ಏನಂದರೆ ಲೈಕ್ ಓವರ್ ಆಲ್ ಸಿನಿಮಾ ಅಲ್ಲಿ 52 ಕ್ಯಾರೆಕ್ಟರ್ಸ್ ಇದೆ. ಸೊ 52 ಕ್ಯಾರೆಕ್ಟರ್ಸ್ನ ಇಡೀ ಸಿನಿಮಾದಲ್ಲಿ ಯಾರು ಮೇನ್ ಲೀಡ್ ಆಗಿ ಯಾರಿದ್ರು ಸೊ ಜೊತೆಯಲ್ಲಿರುವಂಥ ಎಲ್ಲ ಪಾತ್ರಗಳನ್ನ ಬ್ಯಾಲೆನ್ಸ್ಡ್ ಆಗಿ ಪ್ಲೇಸ್ ಮಾಡುವಂಥ ಚಾಲೆಂಜ್ ಇತ್ತು. ಸೊ ಅದಷ್ಟಕ್ಕೂ ಟೈಮ್ ತೊಗೊಂಡು ಸೊ ಯಾವುದೇ ಪ್ರೆಷರ್ ಇಲ್ಲದೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೂ ಮತ್ತು ಪ್ರೊಡ್ಯೂಸರ್ಗೂ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಕೆಲವು ಸಲ ನಮ್ಗೇನಾಗುತ್ತೆ ಲೈಕ್ ಕಮರ್ಷಿಯಲ್ ಮೂವೀಸಲ್ಲಿ ಡೆಡ್ಲೈನ್ ಇಟ್ಕೊಂಡು ಕೆಲಸ ಮಾಡಬೇಕಾಗಿ ಬರುತ್ತೆ. ಸೊ ಆಗ ಸೊ ರಿಲೀಸ್ ಡೇಟ್ ಇದ್ದಾಗ ಸೊ ಪ್ರೆಷರ್ ಏನೋ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಇಲ್ಲಿ ಚಾಲೆಂಜ್ ಏನಂದರೆ ಸೊ ನಮಗೆ ಗೊತ್ತಿಲ್ಲದಿರುವಂಥ ವಿಚಾರಗಳು ತುಂಬ ಇತ್ತು. ಲೈಕ್ ಫಾರ್ ಎಕ್ಸಾಂಪಲ್ ಲಾಜಿಕಲ್ ಮಿಸ್ಟೇಕ್ಸ್ ಏನೋ ಆಗಬಾರ್ದಿತ್ತು. ಸೊ ಲೂಪ್ ಹೋಲ್ಸ್ ಏನಿದೆಯೋ ಇಂಥದ್ದೆಲ್ಲ. ಸೊ ಕಮರ್ಷಿಯಲ್ ಸಿನಿಮಾಸಲ್ಲಿ ನಾವು ಸಿನಿಮ್ಯಾಟಿಕ್ ಸ್ಪೇಸ್ ಅಂತ ತೊಗೊಂಡ್ಬಿಡ್ತೀವಿ, ಬಟ್ ಇಲ್ಲಿ ಅಂಥದ್ದೆಲ್ಲ ಲಿಮಿಟೇಷನ್ಸ್ ಇಟ್ಕೊಂಡೇ ವರ್ಕ್ ಮಾಡಬೇಕಾಗಿ ಬಂತು. ಸೊ ನನ್ನ ಎಡಿಟಿಂಗ್ ಟೀಮಲ್ಲಾಗಲಿ ವಿನೋದ್ ಅಂತಾಗಲಿ ಹರ್ಷ ಆಗಲಿ ಸೊ ಇವರೆಲ್ಲರೂ ಕೂಡ ನನಗೆ ಬೇಸ್ ಲೈನ್ ವರ್ಕ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಆ್ಯಂಡ್ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಲೈಕ್ ಅವರು ಇಡೀ ಟೀಮ್ ಸೊ ಡೇ ಆ್ಯಂಡ್ ನೈಟ್ ನಮ್ಮ ಜೊತೆ ವರ್ಕ್ ಮಾಡಬೇಕಾದ್ರೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಜಸ್ಟ್ ಏನೋ ದುಡ್ಡು ಹಾಕಿದ್ದೀವಿ ಸೊ ಮುಗೀತು ಅಂತಲ್ಲ, ಸೊ ಅವರು ಅಷ್ಟೇ ಇನ್ವಾಲ್ವ್ಮೆಂಟ್ ಕೊಟ್ಟಿದ್ರು. ಸೊ ಬಿಕಾಸ್ ಸ್ಟೋರಿ ವರ್ಕಿಂದ ಲೈಕ್ ಡೈರೆಕ್ಟರ್ ಜೊತೆ ಅವ್ರ ಇನ್ವಾಲ್ವ್ಮೆಂಟ್ ಇದ್ದಿದ್ದರಿಂದ ಸ್ಕ್ರೀನ್ ಪ್ಲೇ ವರ್ಕಲ್ಲಿ ಡೈರೆಕ್ಟರ್ ಬಂದು ಕುತ್ಕೊಂಡಿದ್ರು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೋರೋವರ್ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಸೀನಿಯರ್ ಆ್ಯಕ್ಟರ್ಸ್. ಸೊ ನಂದು 5ನೇ ಸಿನಿಮಾ ರಿಲೀಸ್ ಆಗ್ತಿರೋ 5ನೇ ಸಿನಿಮಾ. ಸೊ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾವು ಕನ್ನಡದಲ್ಲಿ ತೊಗೊಳ್ತಾ ಇರೋ 2ನೇ ಸಿನಿಮಾ ಹೋಪ್. ನಾವು ಬೇಸಿಕಲಿ ಹಿಂದಿ ಡಿಸ್ಟ್ರಿಬ್ಯೂಟರ್ಸ್, ಆಲ್ರೆಡಿ ಹೇಳಿದ್ದೀನಿ. ಇಷ್ಟು ದಿವಸ ಕಮರ್ಷಿಯಲ್ ಆಸ್ಪೆಕ್ಟ್ ಇರೋ ಸಿನಿಮಾಗಳನ್ನು ಮಾಡಿದ್ವಿ. ಹೋಪ್ ಸಿನಿಮಾ ನೋಡಿದ ತಕ್ಷಣ ತಗೊಳ್ಳೋದಕ್ಕೆ ಮೇಜರ್ ಕಾರಣ ವರ್ಷ. ಅವ್ರಿಗಿದ್ದಿದ್ದು ಪ್ಯಾಷನ್ ಅಬೌಟ್ ದ ಮೂವಿ ಎಲ್ಲನೂ ನಮ್ಗೆ ತುಂಬಾ ಇಷ್ಟ ಆಯಿತು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಆ ಹುಡುಗಿಗೆ ಒಂದು ಸಮಾಜದ ಮೇಲೆ ಅಷ್ಟು ಕಾಳಜಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಾವು ಆ ಹುಡುಗಿ ಜೊತೆ ಕೈ ಜೋಡಿಸ್ಬೇಕು, ಆ ಒಂದು ಇದು ಇಟ್ಕೊಂಡೇ ನಾವು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದು. ಈ ಸಿನಿಮಾ ತುಂಬ ಚೆನ್ನಾಗಾಗತ್ತೆ, ಚೆನ್ನಾಗೇ ಆಗತ್ತೆ, ಆ ಭರವಸೆ ನಮಗಿದೆ. ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಟೀಸರ್ಗೆ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಟ್ರೈಲರ್ಗೂ ಮೂವಿಗೂ ಕೂಡ ಅಷ್ಟೇ ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂತಹ ಹೋಪ್ ನಮಗೆಲ್ರಿಗೂ ಕೂಡ ಇದೆ. ಹೋಪ್ ಸಿನಿಮಾದ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅದೇ ರೀತಿಯಾಗಿ ಅತಿಥಿಗಳಿಗೆ ಒಂದು ಬೇಸಿಕ್ ಫೌಂಡೇಶನ್ ಅನ್ನ ನೀಡೋದಾದ್ರೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಹಿರಿಯರಿಗೂ, ಹಾಗೆ ನಮ್ಮ ಮಾಧ್ಯಮ ವರ್ಗ, ನನ್ನ ಸ್ನೇಹಿತರು, ಪತ್ರಿಕಾ ರಂಗದ ನನ್ನ ಸ್ನೇಹಿತರು, ಹಾಗೆ ಟಿವಿ ಮಾಧ್ಯಮದ ನನ್ನ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲ ನಟರು ಕೂಡ ಬಂದಿದ್ದಾರೆ, ಇಲ್ಲಿ ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ನಮ್ಮ ನಿರ್ಮಾಪಕರ ಒಂದು ಕನಸಿದು, ಆ ಒಂದು ಕನಸನ್ನು ಸಾಕಾರ ಮಾಡುವಂತ ಈ ಒಂದು ದಿನ ತುಂಬಾನೇ ಖುಷಿ ಆಗ್ತಾ ಇದೆ. ಮೊದಲಿಗೆ ಈ ಸಿನಿಮಾ ಹೋಪ್ ಎಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಹೋಪ್ ಯಾಕೆ ಈ ಸಿನಿಮಾಗೆ ಹೋಪ್ ಆಗಿ ಇಟ್ರಿ ಅಂತ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಈ ಬಾಹ್ಯವಾದಂತಹ ಒಂದು ಸಪೋರ್ಟ್ ಸಿಗದೆ ಇದ್ದಾಗ ನಮ್ಮ ಹೊರಗಡೆ ಹುಟ್ಟುವಂತ ಒಂದೇ ಒಂದು ಶಕ್ತಿ ಅಂದ್ರೆ ಅದು ಹೋಪ್. ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅದು ಹಿಡಿಯಬೇಕು. ಅದು ಇದ್ರೇನೆ ನಾವು ಈ ಒಂದು ಸಮಾಜದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಮನುಷ್ಯನಿಗೆ ಕೊನೆಯದಾಗಿ ಹಿಡಿಯೋದು ಅದೊಂದೇ, ಈ ಭರವಸೆ ಅನ್ನೋ ಒಂದು ಬೆಳಕು ಅವರ ಜೀವನದಲ್ಲಿ ಮುಂದೆ ಇದ್ದಾಗ ಯಾವ ರೀತಿ ಅಂತ್ಯ ಕಾಣ್ಬಿಡ್ತಾನೆ, ಅದು ಬೇಕೇ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಸಾಮಾಜಿಕ ಒಂದು ಕಥೆಯಾಗಿ ಹೆಣ್ದಿಲ್ಲ ಇದು. ನನ್ನ ಪ್ರಕಾರ ಸಿನಿಮಾನ ನಾವು ಕಥೆನ ಶುರು ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ದು ಕತೆ ಇದು. ಅವರು ಫಸ್ಟ್ ಕಥೆನ ನನ್ಗೆ ನರೇಟ್ ಮಾಡಿದಾಗ ಈ ಕತೆ ಆಕ್ಚುಲಿ ಯಾವ ಚಿತ್ರರಂಗದಲ್ಲೂ ಕೂಡ ಇದನ್ನ ಟಚ್ ಮಾಡಿರ್ಲಿಲ್ಲ.
ಈ ಬೇರೆ ಬೇರೆ ರೀತಿಯ ಒಂದು ಕೋರ್ಟ್ ಡ್ರಾಮಾಗಳನ್ನ ನೋಡಿದ್ವಿ, ಸಾಮಾಜಿಕ ಒಂದು ಡ್ರಾಮಾ ಅಥವಾ ಕಥೆಗಳನ್ನ ನೋಡಿದ್ವಿ. ಬಟ್ ಈ ಒಂದು ಕಥೆಯ ಒಂದು ಪಾಯಿಂಟ್ ಇತ್ತಲ್ಲ, ಅದನ್ನ ಯಾರು ಟಚ್ ಮಾಡಿರಲಿಲ್ಲ. ಅಂದ್ರೆ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ, ಇಂಡಿಯನ್ ಸಿನಿಮಾದಲ್ಲಿ ಈ ಒಂದು ಡ್ರಾಮಾನ ಹುಟ್ಟಿದಿಲ್ಲ. ಯಾಕಂದ್ರೆ ಈ ಕೋರ್ಟ್ ಡ್ರಾಮಾ ನಮ್ಗೆ ಯಾಕೆ ಅಂತ ಹೇಳ್ತೀನಿ. ಯೂಶಲಿ ನಮ್ಗೆ ಎರಡು ರೀತಿಯ ಕೋರ್ಟ್ ಸಿಸ್ಟಮ್ ಅನ್ನ ಕಾಮನ್ ಮ್ಯಾನ್ ಗೊತ್ತು. ಒಂದು ಸಿವಿಲ್ ಕೋರ್ಟ್ಸ್ ಗೊತ್ತು, ಒಂದು ಕ್ರಿಮಿನಲ್ ಕೋರ್ಟ್ಸ್ ಗೊತ್ತು. ಯಾವ ರೀತಿ ಪ್ರೊಸೀಜರ್ಸ್ ನಡೆಯುತ್ತೆ, ಯಾವ ರೀತಿ ಆ ಕೋರ್ಟ್ ಸಿಸ್ಟಮ್ ರನ್ ಆಗುತ್ತೆ, ಅಲ್ಲಿನ ಅಡ್ವೊಕೇಟ್ಸ್ ಹೇಗೆ ಅದನ್ನ ವಾದ ಮಾಡ್ತಾರೆ, ಅದನ್ನ ಒಂದು ಕೇಸನ್ನ ಪ್ರತಿನಿಧಿಸ್ತಾರೆ, ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ, ಹೇಗೆ ರಿಪೋರ್ಟ್ಸ್ ನ ತರಿಸ್ಕೊತಾರೆ ಅನ್ನೋ ಗೊತ್ತಿದೆ. ಆದ್ರೆ ಈ ಒಂದು ಸಿನಿಮಾದಲ್ಲಿ ತಗೊಂಡಿರುವಂತ ವಸ್ತು ವಿಷಯ ಬಂದು ಸರ್ವಿಸ್ ಮ್ಯಾಟರ್. ಒಬ್ಬ ಸರ್ಕಾರಿ ಅಧಿಕಾರಿ, ಅದು ಯಾವುದೇ ಮಟ್ಟದ ಅಧಿಕಾರಿ ಆಗಿರ್ಬೋದು, ಸಿವಿಲ್ ಮ್ಯಾಟರ್, ಒಬ್ಬ ಸಿವಿಲ್ ಸರ್ವಿಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಅವರ ಉದ್ಯೋಗದಲ್ಲಿ ಬಂದಂತ ಒಂದು ಸಮಸ್ಯೆ, ಅದು ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಪ್ರಮೋಷನ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಸರ್ವಿಸ್ ಮ್ಯಾಟರ್ಗೆ ಸಂಬಂಧಪಟ್ಟಂತಹ ಒಂದು ವ್ಯಾಜ್ಯವನ್ನ ನಾವು ಈ ಒಂದು ಕೋರ್ಟ್ ಡ್ರಾಮಾದಲ್ಲಿ ನೋಡ್ಬೋದು. ಆಕ್ಚುಲಿ 1986 ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕೋರ್ಟ್ ಸಿಸ್ಟಮ್ ಬಂದಿದ್ದು. ಅಂದ್ರೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, KIT ಅಂತ ನಾವು ಏನ್ ಕರೀತೀವಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ. ಆ ಒಂದು ಕೋರ್ಟ್ ಸಿಸ್ಟಮ್ ಅನ್ನ ಆಕ್ಚುಲಿ ಕಾಮನ್ ಮ್ಯಾನ್ ಗೆ ಅದು ಆ ಕೋರ್ಟ್ ಒಳಗಡೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಯಾರು ವ್ಯಾಜ್ಯದಲ್ಲಿ ಇರ್ತಾರೋ, ಯಾರು ಪಿಟಿಷನರ್ ಅಥವಾ ಇವರು ವ್ಯಾಜ್ಯದಲ್ಲಿ ಇರುವಂತಹ ಇಬ್ಬರು ಅಧಿಕಾರಿಗಳನ್ನ ಮಾತ್ರ ಒಳಗಡೆ ಅಲೋ ಮಾಡುವಂತವ್ರು. ಅಂತ ಕೋರ್ಟ್ ಸಿಸ್ಟಮ್ ಅನ್ನ ಸ್ಟಡಿ ಮಾಡಿ ಕೆಲವೊಂದು ಅಧಿಕಾರಿಗಳಿಂದ ಇನ್ಫಾರ್ಮೇಶನ್ ತಗೊಂಡು ಯಾವ ರೀತಿ ಇರುತ್ತೆ, ಯಾವ ವ್ಯಾಜ್ಯಗಳು ಇತ್ಯರ್ಥ ಆಗುತ್ತೆ, ಅದರ ಡೆಪ್ತ್ ಹೇಗಿರುತ್ತೆ ಒಂದು ಕೇಸ್ದು ಅನ್ನೋದು ಈ ಕೋರ್ಟ್ ಡ್ರಾಮಾದಲ್ಲಿ ನಾವು ಆಕ್ಚುಲಿ ವಿಶೇಷವಾಗಿ ಅಂದ್ರೆ ಆ ಪಾತ್ರಗಳನ್ನ ಎಣಿತಾ ಕಥೆಯಲ್ಲಿ ನೋಡಿಸ್ತಾ ಹೋಗ್ತೀವಿ. ಹಾಗೆ ನಾನೊಂದು ವಿಚಾರ ಮಾಡ್ಬೇಕು. ಆಕ್ಚುಲಿ ಇದು ಬರೀ KS ಆಫೀಸರ್ಸ್ ಅಥವಾ ಇವರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬಿಟ್ಟು ಒಂದು ಹೊರಗಡೆ ಒಂದು ಸಾಮಾನ್ಯ ವ್ಯಕ್ತಿಗಳು ಕೂಡ ಕಾಡುವಂತ ಒಂದು ಪ್ರಶ್ನೆ ಈ ಸಿನಿಮಾದಲ್ಲಿ ಕಾಣುತ್ತೆ. ನಾವು ಯಾವಾಗಲೂ ಕೂಡ ಒಂದು ನ್ಯೂಸ್ ಪೇಪರ್ ಅಲ್ಲ ಅಥವಾ ನ್ಯೂಸ್ ಚಾನೆಲ್ ನೋಡ್ತೀವಿ, ಒಂದು ಆಫೀಸರ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ಹೆಡ್ಲೈನ್ ಮಾತ್ರ ಗೊತ್ತು, ಈ ಆಫೀಸರ್ ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು, ಮತ್ತೆ 3 ತಿಂಗಳಿಗೆ ಇನ್ನೊಬ್ಬ ಆಫೀಸರ್ ಬಂದ್ರು, ಮತ್ತೊಬ್ಬ ಆಫೀಸರ್ ಬಂದ್ರು, ಅವ್ರು 3 ತಿಂಗಳು ಮತ್ತೆ ಆ ಪೋಸ್ಟಿಂಗ್ ಇಂದ ಹೋದ್ರು. ಬಟ್ ಅದರಿಂದ ಏನಾಯ್ತು ಅನ್ನೋದು ಪ್ರತಿಯೊಬ್ಬರು ಕೂಡ ಪ್ರಶ್ನೆನೆ. ಯಾಕಂದ್ರೆ ಕಾಮನ್ ಮ್ಯಾನ್ಗೆ ಅದರ ಇಂಡೆಪ್ತ್ ಏನು ಅಂತ ಗೊತ್ತಿರಲ್ಲ. ಅವ್ರು ಯಾಕೆ 3 ತಿಂಗಳು ಬಂದು ಮತ್ತೆ ಆ ಪೋಸ್ಟಿಂಗ್ ಇಂದ ಬೇರೆ ಕಡೆ ಹೋದ್ರು, ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರನ್ನ, ಆ ಟ್ರಾನ್ಸ್ಫರ್ ಸಿಸ್ಟಮ್ ಹೇಗಿದೆ, ನಮ್ಮ ವ್ಯವಸ್ಥೆಯಲ್ಲಿ ಇರತಕ್ಕಂತ ಲೂಪ್ ಹೋಲ್ಸ್ ಅದು. ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಬಳಸ್ಕೊತೀವಿ ಅನ್ನೋದು. ಯಾಕಂದ್ರೆ ಇವತ್ತು ಪೊಲಿಟಿಕಲ್ ಸಿಸ್ಟಮ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ. ಯಾಕಂದ್ರೆ ಈ ಒಂದು ಕಥೆಯಲ್ಲಿ ನಾವು ಹೇಳಕ್ ಹೋಗ್ತಾ ಇರೋದು ಅದನ್ನೇ, ಏನು ನಮ್ಮ ಸಂವಿಧಾನಿಕವಾಗಿ ಬಂದಿರತಕ್ಕಂಥ 4 ಅಂಗಗಳು ಏನಿದೆಯೋ, ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಈ 3 ಸಿಸ್ಟಮ್ ಅನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ ಈ ಒಂದು ಕಥೆಯಲ್ಲಿ. ಯಾಕಂದ್ರೆ ಆಡಳಿತಾತ್ಮಕ ವಿಚಾರಗಳಲ್ಲಿ ಯಾವಾಗ ರಾಜಕೀಯ ಬೆರೆಯುತ್ತೋ ಆಗ ನಿಷ್ಠಾವಂತ ಅಧಿಕಾರಿಗಳಿಗೆ, ನಿಷ್ಠಾವಂತ ಒಂದು ಪ್ರಾಮಾಣಿಕ ಅಧಿಕಾರಿಗಳು, ಒಂದು ಜನರಿಗೆ ಬೇಕಿರ್ತಕ್ಕಂಥ ಫ್ರಂಟ್ ಲೈನ್ ಪೋಸ್ಟ್ಗಳು ಏನೇನಿದೆಯೋ, ಅಂದ್ರೆ ಜನರು ನೇರವಾಗಿ ಕನೆಕ್ಷನ್ ಇರುವಂತಹ ಪೋಸ್ಟ್ಗಳು ಏನಿದೆಯೋ ಅದರಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾಧ್ಯನೇ ಇಲ್ಲ. ಅವರನ್ನ ಟ್ರಾನ್ಸ್ಫರ್ ಅನ್ನ ಒಂದು ಜಾಲದಲ್ಲಿ ಸಿಕ್ಕಿಸ್ತಾರೆ. ಈ ವ್ಯವಸ್ಥೆ ಎಲ್ಲಿಂದ ಶುರು ಆಗುತ್ತೆ, ಯಾಕೆ ಶುರು ಆಗುತ್ತೆ ಅನ್ನೋದು ಎಲ್ಲರೂ ಕೂಡ ಇದರಲ್ಲಿ ನಮ್ಗೆ ಈ ಒಂದು ಹೋಪ್ ಸಿನಿಮಾಲಿ ನಿಮ್ಗೆ ಉತ್ತರ ಸಿಗುತ್ತೆ. ಇದರ ಜೊತೆ ಈ ಒಂದು ಕಥೆಯಲ್ಲಿ ನಾವು ಇನ್ನೂ ಬಿಂಬಿಸಬೇಕಾಗಿರೋದು ಅಥವಾ ಹೇಳಬೇಕಾಗಿರೋ ವಿಚಾರಗಳು ತುಂಬಾ ಇದೆ. ಈಗ ಸಿನಿಮಾದಲ್ಲಿ ಎಲ್ಲವನ್ನೂ ಕೂಡ ಸೂಕ್ಷ್ಮ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಅದು ಬರೀ ಹೆಡ್ಲೈನ್ ಅಲ್ಲಿ ಮಾತ್ರ ನೋಡಿರೋಂಥ ವಿಚಾರಗಳನ್ನ, ಆ ವಿಚಾರಗಳು ಹೇಗೆ ಅಂದ್ರೆ ಆ ವಿಚಾರಗಳು ಯಾಕೆ ನಮ್ಮನ್ನ ಯಾಕೆ ಆ ವಿಚಾರಗಳನ್ನ ನಾವು ತಲುಪಿಸ್ಬೇಕು ಅನ್ನೋದು ನನ್ನ ಒಳಗಡೆ. ಯಾಕಂದ್ರೆ ಇದು ನಾನು ಪರ್ಸನಲಿ ಈ ಸಿನಿಮಾನು ಮಾಡ್ಬೇಕಾದ್ರೆ ನನ್ನ ಒಳಗಡೆ ಹಾಕೊಂಡಿದ್ದ ಪ್ರಶ್ನೆ, ನನ್ನ ತಾಲೂಕಲ್ಲಿ ಅಥವಾ ನನ್ನ ಡಿಸ್ಟಿಕ್ ಅಲ್ಲಿ ಒಂದು ಒಳ್ಳೆ ಆಫೀಸರ್ ಬರಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕಾಡ್ತಾನೆ ಇರುತ್ತೆ. ಯಾಕೆ ಬರಲ್ಲ ಒಂದು ಒಳ್ಳೆ ಆಫೀಸರ್ ಅಲ್ಲಿಗೆ? ಆ ಒಂದು ಟ್ರಾನ್ಸ್ಫರ್ ಸಿಸ್ಟಮ್ ಇದೆಯಲ್ಲ, ಅದ್ರಲ್ಲಿ ಇರೋ ಲೂಪ್ ಹೋಲ್ಸ್ ಅದು. ಒಂದು ಹೊಸ ಸರ್ಕಾರ ಬಂದಿದ ತಕ್ಷಣ ಫಸ್ಟ್ ಪೊಲಿಟಿಷಿಯನ್ಸ್ ಕೈ ಹಾಕೋದೇ ಟ್ರಾನ್ಸ್ಫರ್ ಸಿಸ್ಟಮ್ಗೆ. ಅವ್ರಿಗೆ ಬೇಕಿರೋ ಅಧಿಕಾರಿಗಳನ್ನ, ಅವ್ರಿಗೆ ಬೇಕಿರೋ ಅಂತ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಅವರ ಒಂದು ಸರೌಂಡಿಂಗ್ ಪೀಪಲ್ ನ, ಅವ್ರಿಗೆ ಸಪೋರ್ಟಿವ್ ಇರುವಂತ ವ್ಯಕ್ತಿಗಳನ್ನ ಇದರಲ್ಲಿ ತಗೋತಾರೆ. ಆದ್ರೆ ಅವ್ರ ಪೋಸ್ಟಿಂಗ್ ಅವರು PA ಆಗಿ ಅವ್ರ ಡಿಸ್ಟಿಕ್ ಗೆ, ಅವ್ರ ತಾಲೂಕಿಗೆ ಬೇಕು ಅಂತ ತಗೋತಾರೆ. ಅವಾಗ ಏನಾಗುತ್ತೆ, ನಮ್ಮ ವ್ಯವಸ್ಥೆ
ಭ್ರಷ್ಟಾಚಾರದ ಒಂದು ಕೂಪಕ್ಕೆ ಒಳಗಾಗುತ್ತೆ. ಈ ಟ್ರಾನ್ಸ್ಫರ್ ಸಿಸ್ಟಮ್ ಹಿಂದೆ ಯಾವ ರೀತಿ ಒಬ್ಬ ರಾಜಕಾರಣಿ ಆಗಿರ್ಬೋದು ಅಥವಾ ಈ ಉಳಿದಿದ್ದ ಅಧಿಕಾರಿಗಳ ಕೈವಾಡ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅಂದ್ರೆ ಸಿನಿಮಾ ನೋಡಿದ್ರೆ ಸುಮಾರು ಜನರ ಪ್ರಶ್ನೆ ಫೇಸ್ ಮಾಡ್ಬೇಕಂತ ನನಗೆ ಗೊತ್ತು. ಆದ್ರೆ ಅವ್ರು ಕೇಳ್ತಾರೆ ಹೇಗ್ ಟಚ್ ಮಾಡಿದ್ರಿ, ಹೇಗೆ ಇದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಿ ಅನ್ನೋದನ್ನ ನಾನು ಫೇಸ್ ಮಾಡ್ಲೇಬೇಕು. ಬಟ್ ಅದನ್ನ ನೋಡ್ಸ್ಲೇಬೇಕಿತ್ತು. ಅದಕ್ಕೋಸ್ಕರ ಹೋಪ್ ಸಿನಿಮಾನ ಆ ಒಂದು ಕಥೆಯಲ್ಲಿ ನಾವು ಇಂಚಿಂಚಾಗಿ ಅಂದ್ರೆ ಆ ಒಂದು ಕೋರ್ಟ್ ಸಿಸ್ಟಮ್ ನ ಹೇಳಿದೀವಿ. ಅದ್ರ ಜೊತೆ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತ ನಮ್ಮ ಶ್ವೇತಾ ಶ್ರೀವಾಸ್ತವ ಮೇಡಮ್ಗೆ, ಯಾಕಂದ್ರೆ ಅದೊಂದು ಖುಷಿ ವಿಚಾರ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ಒಂದು ಕಥೆನ ನರೇಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋದಾಗ ಅವರು ಕತೆ ಕೇಳ್ತಿದ್ದಾಗ್ಲೇ ಎಮೋಷನಲ್ ತುಂಬಾ ಅಂದ್ರೆ ಅವ್ರ ಕ್ಲೈಮ್ಯಾಕ್ಸ್ ಮುಗಿತಿದ್ದಾಗ ಅಳು ಬಂದ್ಬಿಡ್ತು ಅವ್ರಿಗೆ. ಸರ್, ಈ ತರದೊಂದು ಕಥೆನ ನನಗೆ ತಾವು ನರೇಟ್ ಮಾಡ್ತಾ ಇರಲ್ಲ. ಓಕೆ, ಐ ಆಮ್ ವೆರಿ ಹ್ಯಾಪಿ ಸರ್. ಯಾಕಂದ್ರೆ ಎಷ್ಟೋ ಜನ ಅಂದ್ರೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಅಥವಾ ಬೇರೆ ಬೇರೆ ದಿಕ್ಕುಗಳ ಯೋಚನೆ ಮಾಡ್ತಾರೆ. ಆದ್ರೆ ಈ ಸಿನಿಮಾ ನನ್ನ 100% ಮಾಡೇ ಮಾಡ್ತೀನಿ ಸರ್, ನೀವು ಹೊರನೆ ಮಾಡ್ಬಿಡಿ. ಯಾಕಂದ್ರೆ ಅಷ್ಟು ನನ್ನ ಒಳಗಡೆ ಕನೆಕ್ಟ್ ಆಗಿದೆ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಸೆಟ್ ಅಲ್ಲೂ ಕೂಡ ಕ್ಯಾರೆಕ್ಟರ್ಲ್ಲೂ ಕೂಡ ಅಷ್ಟೇ ಇನ್ವಾಲ್ವ್ ಆಗಿ ಈ ಒಂದು ಪಾತ್ರನ ಅಭಿನಯಿಸಿದ್ದಾರೆ. ಅವರ ಒಂದು ಭಾವನೆಗಳು ಹೇಗಿತ್ತು ಅಂತಂದ್ರೆ, ಯಾಕಂದ್ರೆ ಈ ಒಂದು ಪಾತ್ರ ಯಾವುದು ಹೋಪ್ ಸಿನಿಮಾದಲ್ಲಿ ಶಿವಾನಿ ಅನ್ನೋ ಪಾತ್ರ ಒಂದು ಹೆಣ್ಣಿನ ಒಳಗಡೆ ಇರ್ತಕ್ಕಂತ ಆ ಭಾವನೆಗಳು ಏನಿದೆಯಲ್ಲ, ಅಂದ್ರೆ ನಮ್ಗೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಕೂಡ ಒಂದು ಪಾಯಿಂಟ್ ಆಗುತ್ತೆ. ಒಂದು ಸರ್ಕಾರಿ ಉದ್ಯೋಗದಲ್ಲಿ ಒಂದು ಹೆಣ್ಣಿನ ಶೋಷಣೆ ಏನಿದೆಯಲ್ಲ, ಆ ಶೋಷಣೆ ಯಾರು ಸಪೋರ್ಟ್ ಇಲ್ಲದೆ ಇದ್ದಾಗ, ನಮ್ಗೆ ಒಂದು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ರನ್ ಆಗ್ಬೇಕಾದ್ರೆ ಒಂದು ಪೊಲಿಟಿಕಲ್ ಸಪೋರ್ಟ್ ಇರಬೇಕು, ಇಲ್ಲ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು, ಇಲ್ಲ ಮನಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬೇಕು, ಇಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಲಿಂಕ್ ಇರಬೇಕು. ಯಾವುದೇ ಲಿಂಕ್ ಇಲ್ಲದೆ ಇದ್ದಾಗ ಒಂದು ಆಫೀಸರ್, ಜೆನ್ಯೂನ್ ಆಫೀಸರ್ ಸರ್ವೈವಲ್ ಆಗೋದು ತುಂಬಾ ಕಷ್ಟ ಸಿಸ್ಟಮ್ ಅಲ್ಲಿ. ಅಂತ ಒಂದು ಪಾತ್ರವನ್ನ ತುಂಬಾ ಎಮೋಷನಲ್ ಆಗಿ ಒಂದು ಜರ್ನಿ ಕೋರ್ಟ್ ಅಲ್ಲಿ ಆಗಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಎಲ್ಲ ಜಾಗದಲ್ಲೂ ಕೂಡ ಆ ಪಾತ್ರದಲ್ಲಿದ್ದು ಆ ಪಾತ್ರವನ್ನ ಜೀವಂತವಾಗಿ ನಮ್ಗೆ ಹೋಪ್ ಸಿನಿಮಾಲಿ ಕಟ್ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ್ ನನಗೂ ಖುಷಿ ಆಯ್ತು. ತದನಂತರ ಈ ಒಂದು ಸಿನಿಮಾಲಿ ಸುಮಲತಾ ಮೇಡಮ್ ಅವರ ಪಾತ್ರ ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಅದೊಂದು ಕ್ಯೂರಿಯಸ್ ಮತ್ತೆ ಒಂದು ಒಳ್ಳೆ ಸಂದರ್ಭಕ್ಕೆ ಬರುವಂತ ಪಾತ್ರ. ಅದು ಸಿನಿಮಾ ಅಲ್ಲಿ ಅವರ ಪಾತ್ರ ಒಂದು ಸಿನಿಮಾಗೆ ಒಂದು ದಿಕ್ಕನ್ನು ಬದಲಿಸುತ್ತೆ. ಈ ವ್ಯವಸ್ಥೆನ ಪ್ರಶ್ನೆ ಮಾಡುವಂತ ಒಂದು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂತ ಒಂದು ರಾಜಕೀಯ ವಲಯದಲ್ಲಿ ಬೇಕು, ಇದು ಈ ತರದ ಒಂದು ಬದಲಾವಣೆ ಬೇಕು. ಯಾಕಂದ್ರೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ, ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಮಹಿಳಾ ಮುಖ್ಯಮಂತ್ರಿ ಅನ್ನೋ ಒಂದು ಪದನೂ ಬಂದಿಲ್ಲ. ಆ ಬಳಕೆ ಮಾಡುವಂತ ಇಚ್ಛಾಶಕ್ತಿನೂ ಯಾರಿಗೂ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ಪಾತ್ರನ ಸೃಷ್ಟಿ ಮಾಡಿ ಆ ಪಾತ್ರಕ್ಕೆ ಅವರೇ ಬೇಕು ಅಂತ ಪ್ರಯತ್ನ ಪಟ್ಟಾಗ ನಮ್ಮ ಪ್ರೊಡ್ಯೂಸರ್ 100% ಸುಮಲತಾ ಮೇಡಮ್ ಅವ್ರನ್ನೇ ತಗೊಂಡು ಈ ಪಾತ್ರವನ್ನ ಮಾಡೋಣ ಅಂತಂದ್ರು. ಅವರು ಆ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ, ಬಟ್ ಪ್ರೀಮಿಯರ್ ಶೋ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅವರ ಪಾತ್ರ ಕೂಡ ಅಷ್ಟೇ ಜೀವಂತವಾಗಿದೆ. ಅದಾದ್ಮೇಲೆ ಈ ಸಿನಿಮಾ ಅಲ್ಲಿ ಸುಮಾರು ಜನ ಆಕ್ಟರ್ಗಳು ನನಗೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅಡ್ವೊಕೇಟ್ ಆಗಿ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸರ್ವಿಸ್ ಮ್ಯಾಟರ್ನ, ಯಾಕಂದ್ರೆ ಅವರು ಕೂಡ ನಾನು ಕತೆ ನರೇಟ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಸರ್ ಹೇಗ್ ಸರ್ ಇದು, ನಾನು ಕ್ರಿಮಿನಲ್ ಕೋರ್ಟ್ ಅಲ್ಲಿ ಅಂದ್ರೆ ನಾರ್ಮಲಿ ಸಿನಿಮಾಗಳಲ್ಲಿ ನೋಡಿದೀನಿ, ಹಿಂಗೆ ಹ್ಯಾಂಡಲ್ ಮಾಡ್ಬೋದು, ಈ ತರದ ಕೇಸ್ ಪ್ರೊಸೀಜರ್ಸ್ ಇರುತ್ತೆ ಅಂತ. ಸಿವಿಲ್ ಕೋರ್ಟ್ ಅಲ್ಲೂ ನೋಡಿದೀನಿ, ಇದು ಲ್ಯಾಂಡ್ ಡಿಸ್ಪ್ಯೂಟ್ ಇರುತ್ತೆ, ಈ ತರ ಒಂದು ಇನ್ಫಾರ್ಮೇಶನ್ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಸರ್ವಿಸ್ ಮ್ಯಾಟರ್ ಹೇಗ್ ಸರ್ ಡೀಲ್ ಮಾಡೋದು, ಅಂದ್ರೆ ಹೀಗೆ ಅದು ವಾದ ಮಾಡಬೇಕು, ಕೋರ್ಟ್ ಅಲ್ಲಿ ಹೇಗ್ ನಿಲ್ಬೇಕು, ದೆನ್ ಜಡ್ಜ್ ಮುಂದೆ ಯಾವ ರೀತಿ ನಾನು ವಾದ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಇವೆಲ್ಲವೂ ಕೂಡ ಅವ್ರು ಕೇಳ್ತಾ ಇದ್ದಾಗ ಅವರು ರೆಡಿಯಾಗಿ ಬಂದ್ರು. ಅಷ್ಟು ಜೀವಂತವಾದಂತ ಪಾತ್ರವನ್ನ ಅವರು ಜೀವಿಸಿದ್ದಾರೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ನಡೆಯುವಂತ ಒಂದು ಘಟನೆನ ನಾವು ನೋಡ್ತಿದ್ವಿ, ಅದನ್ನ ಹೋಪ್ ಸಿನಿಮಾಲಿ ಆ ಜೀವಿಸುವಂತ ಒಂದು ಸನ್ನಿವೇಶವನ್ನ ನಮ್ಮ ಆರ್ಟಿಸ್ಟ್ಗಳು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಸಿಂಧು ಶ್ರೀನಿವಾಸ್ ಅವರು ಕೂಡ ಈ ಸಿನಿಮಾಲಿ ಒಬ್ಬ ಜರ್ನಲಿಸ್ಟ್ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸಿನಿಮಾಗೆ ಹೀಗೆ ನಮ್ಮ ವ್ಯವಸ್ಥೆ ರನ್ ಆಗೋದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದೆಯೋ ಅವುಗಳನ್ನೆಲ್ಲವನ್ನೂ ತಿದ್ದುವಂತಹ, ಅವುಗಳ ಮೂರು ಅಂಗಗಳನ್ನ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಯಾವಾಗಲೂ ಸೂಕ್ಷ್ಮವಾಗಿ ಗಮನಿಸುವಂತಹ ಮಾಧ್ಯಮ ನಮ್ಮ ಪತ್ರಿಕಾ ಮಾಧ್ಯಮ. ಆ ಒಂದು ಪಾತ್ರದಲ್ಲಿ ನಮ್ಮ ಸಿಂಧು ಮೇಡಮ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ದಾರೆ.
ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಅವ್ರು ತುಂಬಾ ಇನ್ವಾಲ್ವ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಪ್ರಕಾಶ್ ಬೆಳ್ಳೋಡಿ ಸರ್ ಆಕ್ಚುಲಿ ವಿಡಿಯೋ ಬೈಟ್ ಕಳ್ಸಿಕೊಟ್ಟಿದ್ದಾರೆ. ಅವರ ಒಂದು ಪಾತ್ರ ಕೂಡ ತುಂಬಾನೇ ಮುಖ್ಯವಾದದ್ದು. ಅವರ ಪಾತ್ರ ಇಲ್ಲದೆ ಈ ಸಿನಿಮಾ ಆಕ್ಚುಲಿ ಕಂಪ್ಲೀಟ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಒಂದು ನೆಗೆಟಿವ್ ಶೇಡ್ ಅಲ್ಲಿ ಒಬ್ಬ ಸರ್ವಿಸ್ ಮ್ಯಾಟರ್ನ ಹೇಗೆ ಡೀಲ್ ಮಾಡ್ಬೋದು ಒಬ್ಬ ಅಡ್ವೊಕೇಟ್ ಅನ್ನೋದು ಅವರ ಒಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಬಟ್ ಅವರನ್ನ ನೆನೆಸ್ಕೊಳ್ಳೇಬೇಕು. ಅದಾದ್ಮೇಲೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್, ಅವರು ಕೂಡ ಒಬ್ಬ KS ಆಫೀಸರು, ಅಂದ್ರೆ ಈ ಒಂದು ಸಿನಿಮಾದಲ್ಲಿ KS ಆಫೀಸರ್ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ನಾವು ಪಾಸಿಟಿವ್ ಸೈಡ್ ಆಫೀಸರ್ಸ್ನ ನೋಡಿದೀವಿ, ಬಟ್ ನೆಗೆಟಿವ್ ಸೈಡ್ ಆಫೀಸರ್ಸ್ನ ನೋಡೋದಕ್ಕೆ ಚಾನ್ಸ್ ಇಲ್ಲ. ಒಂದು ಉದಾಹರಣೆ ಏನಂತಂದ್ರೆ, ಎಲ್ಲರ ಹತ್ರ ಚೆನ್ನಾಗಿದ್ದಾನೆ ಈ ವ್ಯಕ್ತಿ ಅಂತಂದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಅವನು ರಾಮ ಆಗಿರೋಕ್ಕೆ ಚಾನ್ಸ್ ಇಲ್ಲ, ಅಥವಾ ಒಳ್ಳೆ ವ್ಯಕ್ತಿ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಅವನು 100% ಶಕುನಿನೇ ಆಗಿರ್ತಾನೆ. ನಮ್ಮ ವ್ಯವಸ್ಥೆಯಲ್ಲಿ ಇರುವಂತ ಕೆಲವು ಅಧಿಕಾರಿಗಳನ್ನ ನಾವು ಕಂಡಾಗ ಅಂದ್ರೆ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ. ಈ ಆಫೀಸರ್ ಹತ್ರ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಚೆನ್ನಾಗಿದ್ದಾರೆ, ರಾಜಕೀಯ ಪಕ್ಷದವರು ಎಲ್ಲರ ಹತ್ರ ಚೆನ್ನಾಗಿದ್ದಾರೆ ಅಂತಂದ್ರೆ 100% ಅವ್ನು ಶಕುನಿನೇ. ಆ ಒಂದು ಪಾತ್ರನ ಅವ್ರಿಗೆ ನರೇಟ್ ಮಾಡಿದಾಗ ಆಕ್ಚುಲಿ ಅವ್ರಿಗೆ ಇಷ್ಟ ಆಗಿದೆ. ಇದೆ ನಾನು ಎಲ್ಲರ ಹತ್ರ ಚೆನ್ನಾಗಿರ್ತೀನಿ, ಬಟ್ ನೆಗೆಟಿವ್ ಮೈಂಡ್ ಸೆಟ್ ಇರುವಂತ ಕ್ಯಾರೆಕ್ಟರ್ ಅಂತಂದಾಗ ನನಗೆ ಖುಷಿ ಆಯ್ತು. ಬಟ್ ತುಂಬಾ ಅಂಡರ್ ಪ್ಲೇ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಎಕ್ಸಾಜರೇಷನ್ ಇಲ್ಲದೆ ಅಥವಾ ಒಂದು ಕಿರ್ಚಾಟ ಕೂಗಾಟ ಇಲ್ಲದೆ ಒಂದು ಆಫೀಸರ್ದು ಸಾಫ್ಟ್ ನೇಚರ್ ಏನಿರುತ್ತೋ ಆ ನೆಗೆಟಿವ್ ಮೈಂಡ್ ಸೆಟ್ ಬರೀ ಮೈಂಡ್ ಅಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲೂ ನೋಡಿಸ್ದೆ. ಅವರ ಪಾತ್ರ ಕೂಡ ಅಷ್ಟೇ ಜೀವಂತವಾಗಿದೆ. ಅದಾದ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಪಾತ್ರಗಳು. ನಮ್ಮ RJ ಸಿರಿ ಮೇಡಮ್, ಸಿರಿ ಮೇಡಮ್ ಅವರು ಆಕ್ಚುಲಿ KS ಆಫೀಸರು. ಒಂದು ಪಾತ್ರದ ಒಂದು ಅಂದ್ರೆ ಕಥೆಯಲ್ಲಿ ಒಂದು ಸ್ಮಾಲ್ ಒಂದು ಕತೆ ಟರ್ನಿಂಗ್ ಪಾಯಿಂಟ್ ಬೇಕು ಅಂತಂದ್ರೆ ಆ ಪಾತ್ರದ ಸಪೋರ್ಟಿವ್ ಆಗಿರುವಂತ ಕ್ಯಾರೆಕ್ಟರ್ ತುಂಬಾನೇ ಮುಖ್ಯ. ನಮ್ದು ಮೇನ್ ಕ್ಯಾರೆಕ್ಟರ್ ಏನಿದೆಯಲ್ಲ ಆ ಕ್ಯಾರೆಕ್ಟರ್ ಕಥೆಯಲ್ಲಿ ತಿರುವನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಒಂದು ಬೇರೆ ದಿಕ್ಕಿಗೆ ಕತೆ ತಿರುವು ಪಡ್ಕೊಳ್ಳೋದಕ್ಕೆ ಆ ಪಾತ್ರಗಳು ಹೇಗೆ ಮುಖ್ಯನೋ ಹಾಗೇನೆ ಈ ಕಥೆಯಲ್ಲಿ ನಮ್ಮ RJ ಸಿರಿ ಮೇಡಮ್ ಅವರು ಆ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದು ಆಲ್ಮೋಸ್ಟ್ ಒಂದು 3-4 ಮಿನಿಟ್ಸ್ ಲೆಂತಿ ಒಂದು ಸೀನ್ ಅಲ್ಲಿ ಅಷ್ಟೇ ಪ್ರಿಪೇರ್ ಆಗಿ ಆ ಒಂದು ಡೈಲಾಗ್ಗಳನ್ನ, ಯಾಕಂದ್ರೆ ಡೈಲಾಗ್ಸ್ ನಾರ್ಮಲ್ ಡೈಲಾಗ್ಸ್ ಇರಲಿಲ್ಲ, ಟೆಕ್ನಿಕಲಿ ಮಾತಾಡ್ಬೇಕಿತ್ತು, ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಿತ್ತು. ಒಂದು ಆಂಬಿಷನ್ ಇರುವಂತ KS ಆಫೀಸರು ಅಥವಾ ಸರ್ವಿಸ್ ನಾವು ಅಂದ್ರೆ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಏನ್ ಆಂಬಿಷನ್ ಆಗಿ ಬಂದಿರ್ತೀವೋ ಆ ಒಂದು ಅಂತವರು ಯಾವ ರೀತಿ ನಂಬ್ಕೋತಾ ಇದಾರೆ, ಯಾವ ರೀತಿ ಈ ಒಂದು ವ್ಯವಸ್ಥೆಯಲ್ಲಿ ಸಿಕ್ಬಿದ್ದು ಸ್ಟ್ರಗಲ್ ಮಾಡ್ತಾ ಇದಾರೆ ಅನ್ನೋದನ್ನ ಅವರು ಈಸಿಯಾಗಿ ಆ ಒಂದು ಸೀನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಖುಷಿ ಆಯ್ತು. ಇಡೀ ಸೆಟ್ ಖುಷಿಯಾಗಿ ಆ ಒಂದು ಸೀನ್ ನ ಎಂಜಾಯ್ ಮಾಡ್ತು. ತನ್ನತ್ರ ಅಶ್ವಿನ್ ನಾಸನ್ ಅನ್ನೋರು ಇದು ಒಂದು ಒಳ್ಳೆ ಪಾತ್ರವನ್ನ ನಿರ್ವಹಿಸಿದ್ದಾರೆ. ನಮ್ಮ ಪ್ರಭು ಸರ್, ಯಾಕಂದ್ರೆ ಆರ್ಟಿಸ್ಟ್ಗಳು ಸೀನಿಯರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯಾರು ಕೂಡ ಹೊಸಬರಿಲ್ಲ. ಆಮೇಲೆ ನಾನು 2-3 ಕಡೆ ಗಮನಿಸಿದೆ ಹೊಸಬರ ಸಿನಿಮಾ ಹೋಪ್ ಸಿನಿಮಾ ಬರ್ತಾ ಇದೆ ಅಂತ. 100% ಹೇಳ್ತೀನಿ, ಇದು ಹೊಸಬರ ಸಿನಿಮಾ ಅಲ್ಲ. ಇಲ್ಲಿ ಎಲ್ಲ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ಕೂಡ ಆರ್ಟಿಸ್ಟ್ಗಳು ಎಕ್ಸ್ಪರ್ಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತವ್ರೆ. ಈ ಎಲ್ಲಾ ಪಾತ್ರಗಳು ಕೂಡ ಅವರೇ ಆಕ್ಟ್ ಮಾಡುವಂತವ್ರು. ಹಾಗೆ ನಮ್ಮ ವಿಶಾಲ್ ಹೆಗ್ಡೆ ಅವರು ನಮ್ಮ ಶ್ವೇತಾ ಶ್ರೀನಿವಾಸ್ ಅವರ ಗಂಡನ ಪಾತ್ರದಲ್ಲಿ ಅಂದ್ರೆ ಹಸ್ಬೆಂಡ್ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ಅವರ ಪಾತ್ರ ಕೂಡ ಯಾಕಂದ್ರೆ ಒಂದು ಆಫೀಸರು ಪ್ರೊಫೆಷನಲ್ ಜೀವನದಲ್ಲಿ ಮುಂದುವರಿಸಬೇಕಾದ್ರೆ ಅವರ ಪರ್ಸನಲ್ ಜೀವನನೂ ಕೂಡ ಸಪೋರ್ಟಿವ್ ಆಗಿರ್ಬೇಕು. ಒಂದು ಫ್ಯಾಮಿಲಿ ಅನ್ನೋದು ಒಬ್ಬ ಆಫೀಸರ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪಾತ್ರದಲ್ಲಿ ತುಂಬಾನೇ ಅಚ್ಚುಕಟ್ಟಾಗಿ ಸಪೋರ್ಟಿವ್ ಹಸ್ಬೆಂಡ್ ಆಗಿ ಒಂದು ಪಾತ್ರವನ್ನ ಕಟ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಅದ ನಂತರ ಹಿತಾಶ್ರೀ ಮೈಸೂರು ಹುಡುಗಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಒಂದು ಒಳ್ಳೆ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಥ್ರೂಔಟ್ ಸಿನಿಮಾ ಅಲ್ಲಿ ಆಫೀಸರ್ಸ್ ಬಿಟ್ಟು ಇನ್ನೊಂದು ವಿಚಾರ ಹೇಳ್ಬೇಕು, ಇದು ಬರೀ ಆಫೀಸರ್ಸ್ ಕೋರ್ಟ್ ಡ್ರಾಮಾ ಇದನ್ನೆಲ್ಲ ಹೊರತುಪಡಿಸಿ ಇನ್ನೊಂದು ದಿಕ್ಕಿದೆ ಈ ಸಿನಿಮಾಲ್ಲಿ, ಅದು ರೈತರ ವ್ಯವಸ್ಥೆ. ಈ ರೈತರ ವ್ಯವಸ್ಥೆ ಇದು ಯಾವ್ದೋ ರೈತರ ಹೋರಾಟ ಅಲ್ಲ, ಅಥವಾ ಯಾವುದೋ ಒಂದು ಬೆಲೆ ವಿಚಾರಕ್ಕೆ ನಡೆಯುವಂತ ಸ್ಟ್ರಗಲ್ ಅಥವಾ ಗಲಾಟೆನೂ ಅಲ್ಲ, ಹೋರಾಟನೂ ಅಲ್ಲ. ಒಂದು ಈ ಆಧುನಿಕ ವ್ಯವಸ್ಥೆಯಲ್ಲಿ ಡೆವಲಪ್ಮೆಂಟ್ ಅಂತ ಬಂದಾಗ ಅವರ ಭೂಮಿಯನ್ನು ಅಕ್ವಜೇಷನ್ ಅಂತ ಗೌರ್ಮೆಂಟ್ ಆಫೀಸರ್ಸ್ ಡಿಸೈಡ್ ಮಾಡಿದಾಗ ಆ ವ್ಯಕ್ತಿ ಆ ಒಂದು ಆಫೀಸ್ನ ಸುತ್ತುವಂತ ಅವನ ಸ್ಟ್ರಗಲ್ ಈ ಸಿನಿಮಾಲ್ಲಿದೆ. ಆ ಪಾತ್ರ ಈ ಸಿನಿಮಾದ ಜೀವಾಳ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಪಾತ್ರದಲ್ಲಿ ರಾಧಾಕೃಷ್ಣ ಉರಿಯಾಳ್ ಅಂತ ಅವರು ತುಂಬಾನೇ ಒಂದು ಅದ್ಭುತವಾದಂತ ನಟ, ನಮ್ಮ ಯಕ್ಷಗಾನ ಕಲಾವಿದ,
ತುಂಬಾನೇ ಅಚ್ಚುಕಟ್ಟಾಗಿ ಆ ಪಾತ್ರವನ್ನ ಈ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಆಭಾರಿಯಾಗಿರ್ತೀನಿ. ತದನಂತರ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಸರ್, ಎಲ್ರಿಗೂ ನಾನು ಆಕ್ಚುಲಿ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ನಾಟ್ಔಟ್ ಅಂತ ನಾನು ಕಂಪ್ಲೀಟ್ ಮಾಡಿದೆ, ಆ ಸಿನಿಮಾದ ಇದೀನಿ. ಓಕೆ ಓಕೆ ಓವರ್ ಆಲ್ ಆಗಿ ಹೋಪ್ ಸಿನಿಮಾ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಜವಾಬ್ದಾರಿಯುತ ಅಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಲ್ಲಿ ಇರಬೇಕು. ಅವರ ಇಂದಿನ ವ್ಯವಸ್ಥೆ ಏನು, ಇನ್ನೊಂದು ನಾನು ಸ್ಮಾಲ್ ಒಂದು ನಮ್ಗೆ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ ಸರ್. ಈ ಟ್ರಾನ್ಸ್ಫರ್ ಸಿಸ್ಟಮ್ ಅಲ್ಲಿ ಸಿಕ್ಬಿದ್ದಂತ ಆಫೀಸರು ಒಂದೇ ಪೋಸ್ಟಿಂಗ್ಗೆ ಇಬ್ರು ಆಫೀಸರ್ನ ಪೋಸ್ಟ್ ಮಾಡೋಂಥದ್ದು, ಅಥವಾ ಆ ಪೋಸ್ಟಿಂಗಿಗೆ ಅವನು ಬಂದು ಒಂದು 4-5 ತಿಂಗಳಾಗಿರುತ್ತೆ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡೋಂಥದ್ದು. ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯಲ್ಲಿ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಪ್ರತಿಯೊಂದು ಅಧಿಕಾರಿಗೂ ಕೂಡ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ರೈಟ್ಸ್ ಕೊಟ್ಟಿದ್ದಾರೆ. ಅದನ್ನು ಉಲ್ಲಂಘನೆ ಮಾಡುವಂತ ಹಕ್ಕು ಯಾವ ಸರ್ಕಾರಕ್ಕೂ ಇಲ್ಲ ಅಥವಾ ಯಾವ ವ್ಯವಸ್ಥೆಗೂ ಇಲ್ಲ. ಅದನ್ನ ಪ್ರಶ್ನೆ ಮಾಡುವಂತಹದ್ದು, ಅದು ಕೇಳುವಂತಹದ್ದು ಪ್ರತಿಯೊಬ್ಬ ಆಫೀಸರ್ದು ಹಕ್ಕು. ಆ ಸಂವಿಧಾನಿಕವಾದಂತಹ ಹಕ್ಕನ್ನ ಕೇಳುವಂತಹದ್ದು ಹೋಪ್ ಸಿನಿಮಾ. ಅವರ ಜರ್ನಿ ಹೇಗಿರುತ್ತೆ ಅನ್ನೋದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫೈನಲಿ ನನ್ನ ಟೆಕ್ನಿಷಿಯನ್ಸ್, ಓಕೆ, ಈ ಸಿನಿಮಾಲಿ ಕೆಲಸ ಮಾಡಿರ್ತಕ್ಕಂಥ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಇಟ್ಸ್ ಅ ವಂಡರ್ಫುಲ್ ಜಾಬ್. ಇಬ್ರು ಕೂಡ ಹರೀಶ್ ಕೊಮ್ಮೆ ಅವರು, ದೆನ್ ನಮ್ಮ ಋತ್ವಿಕ್ ಮುರಳೀಧರನ್ ಅವರು, ಹಾಗೆ ನವೀನ್ ಸರ್ ಅವರು, ಎಲ್ಲರೂ ಕೂಡ ಅವರವರ ಕೆಲಸವನ್ನ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸಿದ್ದಾರೆ. ಇಟ್ಸ್ ವೆರಿ ಹ್ಯಾಪಿ ಅಂದ್ರೆ ಈ ಒಂದು ಸಿನಿಮಾಗೆ. ಎಸ್, ಥ್ಯಾಂಕ್ ಯು. ನಾನು ಕಂಟಿನ್ಯೂ ಡೈರೆಕ್ಟರ್ಸ್ ದ ಯಂಗೆಸ್ಟ್ ಪ್ರೊಡ್ಯೂಸರ್ಸ್ ಇವರು, ಹಾಗಾಗಿ ವೇದಿಕೆ ಮೇಲೆ ವರ್ಷ ಅವರನ್ನ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಆಗಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂಡ್ ಸ್ಟೋರಿ ಕೂಡ ನಿಮ್ದೇ ಅನ್ನೋದನ್ನ ಕೇಳ್ಪಟ್ಟೆ ನಾನು. ಹಾಗಾಗಿ ಯಾವ ರೀತಿಯಾಗಿ ಮೊದಲಿಂದ ಇಂಟ್ರೆಸ್ಟ್ ಇತ್ತಾ, ನಿಮ್ ಜರ್ನಿ ಹೇಗೆ ಶುರುವಾಯಿತು? ಗುಡ್ ಆಫ್ಟರ್ನೂನ್ ಎವ್ರಿವನ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಮ್ಮ ಇಡೀ ಟೀಮ್ಗೆ ಒಂದು ತುಂಬ ಖುಷಿಯ ದಿನ. ಯಾಕಂದ್ರೆ ನಾವು ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ್ದು 2020ನಲ್ಲಿ ಕೋವಿಡ್ ಟೈಮಲ್ಲಿ. ಸೊ ಫೈನಲಿ ಇವಾಗ ಜುಲೈ 8ಗೆ ರಿಲೀಸ್ ಬಂದಿದೆ ಆ್ಯಂಡ್ ಇವತ್ತು ನಮ್ಮದು ಟ್ರೇಲರ್ ರಿಲೀಸ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀವಿ ನಾವು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಇಲ್ದೇ ಇಟ್ ವುಡ್ ಹ್ಯಾವ್ ಬಿನ್ ಪಾಸಿಬಲ್. ಒಳ್ಳೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಕೂಡ. ಸೊ ಥ್ಯಾಂಕ್ ಯು ಆಲ್ ಫಾರ್ ಯರ್ ಸಪೋರ್ಟ್. ನಮ್ಮ ಟೆಕ್ನಿಷಿಯನ್ಸ್ ಕೂಡ ತುಂಬ ಕಷ್ಟದಲ್ಲಿ ಎಲ್ಲ ರಿಸ್ಕ್ ತೊಗೊಂಡು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರಿಂದನೂ ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು ಇರಲಿಲ್ಲ ಅಂದರೆ. ಬಿಗ್ ಹ್ಯಾಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಅಂಬರೀಷ್, ನಮ್ಮ ಡೈರೆಕ್ಟರು, ನಮ್ಮ ಎಡಿಟರು ಹರೀಶ್ ಕೊಮ್ಮೆ ಸರು, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಋತ್ವಿಕ್ ಮುರಳೀಧರು. ಅವ್ರು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಅನಿಸುತ್ತೆ ಇದು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ. ಬಟ್ ಎಲ್ಲರೂ ತುಂಬ ಬೇಗ ಕೆಲಸ ಮಾಡಿ ಎಷ್ಟು ಒಳ್ಳೆ ಔಟ್ಪುಟ್ ಬಂದಿದೆ. ನಿಮಗೆ ಗೊತ್ತಾಗುತ್ತೆ ಒಂದ್ಸತಿ ಫಿಲ್ಮ್ ನೋಡಿದ್ಮೇಲೆ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್. ಆ್ಯಂಡ್ ಈ ಸ್ಟೋರಿ ನಾನು ಆ್ಯಕ್ಚುಲಿ ಬರ್ತಿದ್ದು ನನ್ನ ಫ್ಯಾಮಿಲಿ ಮೆಂಬರ್ಸು ಮತ್ತು ಫ್ರೆಂಡ್ಸು ಸಿವಿಲ್ ಸರ್ವಿಸಲ್ಲಿದ್ದರು ಆ್ಯಂಡ್ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ಸ್ ಆಗ್ತಿತ್ತು. ಸೊ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಸರ್ಕ್ಯುಲರ್ಲಿ ಒನ್ ಆಫೀಸರು ಒಂದು ಕಡೆ 2 years ಇರಬೇಕು ಅಂತ ಇದೆ. ಬಟ್ ಏನೋ ಪೊಲಿಟಿಕಲ್ ಇಶ್ಯೂಸಿಂದ ಅವರು ಟ್ರಾನ್ಸ್ಫರ್ ಆಗ್ತಾ ಮೇಲೆ ಹೇಗೆ ಅವ್ರಿಗೆ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ ಆಗ್ತಿದ್ರೆ. ಸೊ ಆ ಇಶ್ಯೂಸ್ ನಾವು ಅಡ್ರೆಸ್ ಮಾಡಬೇಕು ಅಂತ ನಾವು ಈ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪ್ರೊಡ್ಯೂಸರ್ಗೆ ನಮ್ಮ ಮಾಧ್ಯಮ ಮಿತ್ರರಿಂದ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಕೇಳ್ತಿದ್ದಾರೆ. ಸಿನಿಮಾ ಆ್ಯಕ್ಚುಲಿ ನಮ್ಮ ತಾಯಿ ಸ್ವಲ್ಪ ಪುಷ್ ಮಾಡಿದ್ರು ಮಾಡಿ ಅಂತ. ಆ್ಯಂಡ್ ಆಲ್ಸೋ ಅಂಬರೀಷ್ ತುಂಬ ಚೆನ್ನಾಗಿ ಪರಿಚಯ ಇದ್ರು. ಅವರು ಕಂಟಿನ್ಯೂಸ್ ಆಗಿ ಹೇಳ್ತಿದ್ರು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಬಟ್ ನಾನು ಸ್ಪೋರ್ಟ್ಸಲ್ಲಿ ತುಂಬ ಟೂರ್ನಮೆಂಟ್ಸ್ ಇರ್ತಿತ್ತು, ಸೊ ಟೈಮ್ ಆಗಿಲ್ಲ. ಆ್ಯಂಡ್ ಒನ್ಸ್ ಕೋವಿಡ್ ಆದಾಗ ಸ್ವಲ್ಪ ಟೈಮ್ ಸಿಕ್ತು ಅವಾಗ. ಸೊ ಅವಾಗ ಯಾಕೆ ಮಾಡಬಾರ್ದು, ಎನಿವೇ ಟೂರ್ನಮೆಂಟ್ಸ್ ಇಲ್ಲ ಅಂತ ಈ ಒಳ್ಳೆ ಕಾನ್ಸೆಪ್ಟ್ ಮಾಡಬೇಕು ಅಂತ ಯಾವಾಗಲೂ ಆಸೆ ಇತ್ತು. ಸೊ ನಾವು ಚಿಕ್ಕವರು ಯಾವಾಗಲೂ ಮೂವೀಸ್ ನೋಡ್ತಾನೆ ಇದ್ವಿ. ಸೊ ವೈ ನಾಟ್ ಬಿ ಅ ಪಾರ್ಟ್ ಆಫ್ ದ ಮೂವೀಸ್ ಅಂತ ವಿ ಡಿಡ್ ದಿಸ್ ಫಿಲ್ಮ್.
ಸ್ಪೋರ್ಟ್ಸ್ ಸಿನಿಮಾ ಯಾಕೆ ಮಾಡಿಲ್ಲ ಅನ್ನೋದೊಂದು ಪ್ರಶ್ನೆ. ಸ್ಪೋರ್ಟ್ಸ್ ಸಿನಿಮಾ ಲೈಕ್ ಆಫ್ಕೋರ್ಸ್ ಫ್ಯೂಚರಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ, ಬಟ್ ಈ ಥರ ಒಂದು ಕಾನ್ಸೆಪ್ಟು ಮಾಡಿರಲಿಲ್ಲ ಅಂತ ನಾವು ಈ ಫಿಲ್ಮ್ ಮಾಡಿದ್ವಿ ನಾವು. ಓಕೆ, ಸೊ ಈ ಸಿನಿಮಾ ಬಜೆಟ್ ನಿಮ್ಗೆ ಗೊತ್ತಾಗುತ್ತೆ ಫಿಲ್ಮ್ ನೋಡಿದ್ಮೇಲೆ, ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಸಿನಿಮಾ ಕಂಟಿನ್ಯೂ ಮಾಡ್ತೀವಿ, ಸ್ಪೋರ್ಟ್ಸು ಮಾಡ್ತೀವಿ ಸೈಮಲ್ಟೇನಿಯಸ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವೆಶ್ಚನ್. ಥ್ಯಾಂಕ್ ಯು ಸೊ ಮಚ್. ವರ್ಷ ದಯವಿಟ್ಟು ಇಲ್ಲೇ ಇರಬೇಕು ನೀವು. ಇದು ಕಾರ್ಯಕ್ರಮದ ಕೊನೆಯ ಘಟ್ಟ. ಒಂದು ವೇಳೆ ಇನ್ನೂ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಅಂತ ಹೇಳ್ತಿದ್ದಾರೆ. ಐ ಹೋಪ್ ನೋ ಮೋರ್ ಕ್ವಶನ್ಸ್ ಅಲ್ವಾ? ಯಾವುದೇ ಪ್ರಶ್ನೆಗಳು ಇಲ್ಲದೆ ಇರೋ ಕಾರಣದಿಂದಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೀವಿ. ಈಗ ಎಲ್ಲ ಕಲಾವಿದರಿಗೂ ಕೂಡ ಗೋಲ್ಡಿ ಪ್ರೊಡಕ್ಷನ್ಸ್ ವತಿಯಿಂದ ಒಂದು ಬೊಕೆಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೆಂಪಸ್ ಹತ್ಕೊಂಡೆ ಬಂದಿದ್ರು ಆಯ್ತಲ್ಲ, ಅದೆಲ್ಲ ಹೋಗಲ್ಲ, ಅದಕ್ಕೆ ಬಿಡಿ ಅಂತದ್ದೇನಿಲ್ಲ. ವಾಪಸ್ ಬೇಕಲ್ಲ ತಗೊಳ್ಳಿ. ಮಾಡೋಣ ಮಾಡ್ಬಿಟ್ಟು ಹೋಗೋಣ. ಎಲ್ಲ ಕಲಾವಿದರಿಗೆ ಹೂಗುಚ್ಛ ನೀಡಿದ ನಂತರದಲ್ಲಿ ನಮ್ಮೆಲ್ಲ ಮಾಧ್ಯಮ ಮಿತ್ರ